ದೇವರೇ ನಿನಗೆ ವಂದನೆ 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 ರಾಜ್ಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ ಯೇಸುವೆ, ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ರಾಜ. ಹಾಲೆಲೂಯ. ಸ್ತೋತ್ರ 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 ಸ್ವಾಮಿ. ದೇವಾ, ನಿನ್ನ ಸಮ್ಮುಖಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕರೆದಾತನು ನೀನು ನಂಬಿಗಸ್ತನಾದ ದೇವರಪ್ಪ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಸ್ತೋತ್ರಪ್ಪ ದೇವರೇ, ನಮ್ಮನ್ನು ವಾರವಿಡೀ ನಮ್ಮನ್ನು ಕಾಪಾಡಿದ ದೇವರು ನೀನು ಸ್ವಾಮಿ. ತಂದೆಯೇ, ನಿನಗೆ ವಂದನೆ ಸ್ವಾಮಿ. ದೇವರೇ, ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ನೀ ನಡೆಸುವ ಆತನು ರಾಜ, ನೀನು ಬಲಪಡಿಸುವ ದೇವರು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಹಾಲೆಲೂಯ ರಾಜನೇ. ನಾವೆಲ್ಲರೂ ಎದ್ದು ನಿಂತುಕೊಂಡು ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ನಾವು ಕೊಂಡಾಡೋಣ. ಆತನು ಒಳ್ಳೆಯವನು. ಆತನು ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವ ಆತನಾಗಿದ್ದಾನೆ. ಆತನು ನಂಬಿಗಸ್ತನಾದ ದೇವರು. ಆತನು ಒಳ್ಳೆಯವನು. ಆತನಿಗೆ ಚಪ್ಪಾಳೆ ತಟ್ಟುತ್ತಾ ಹೃದಯಪೂರ್ವಕವಾಗಿ ನಾವು ಆತನನ್ನು ಕೊಂಡಾಡೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನೆ ಇರುವಂತೆ ಇವತ್ತು ಇರುವ, ನಾಳೆ ಯಾಕೋಬನನ್ನು ನಡೆಸಿದಂತೆ ನನ್ನ ನಡೆಸುವನು. ನಿನ್ನೆ ಇರುವಂತೆ ಇವತ್ತು ಇರುವ, ನಾಳೆ ಇರುವನು. ಯಾಕೋಬನನ್ನು ನಡೆಸಿದಂತೆ ನನ್ನ ನಡೆಸುವನು. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಗಿದ್ಯೋನನಿಗೆ ಬಲವ ನೀಡಿ ಜ್ಞಾನ ನೀಡಿದನು. ವೈರಿಯ ಮಾರ್ಗ ತಿಳಿಯಪಡಿಸಿ ಜಯವ ನೀಡಿದನು. ಗಿದ್ಯೋನನಿಗೆ ಬಲವ ನೀಡಿ ಜ್ಞಾನ ನೀಡಿದನು. ವೈರಿಯ ಮಾರ್ಗ ತಿಳಿಯಪಡಿಸಿ ಜಯವ ನೀಡಿದನು. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನನ್ನು ಕಾಪಾಡಿದಂತೆ ನನ್ನ ಕಾಯುವನು. ವೈರಿಯ ಮುಂದೆ ಜಯವ ನೀಡಿ ನನ್ನ ನಡೆಸುವನು. ದಾವೀದನನ್ನು ಕಾಪಾಡಿದಂತೆ ನನ್ನ ಕಾಯುವನು. ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನೀನು ವೈರಿಯ ಮುಂದೆ ಜಯ ಕೊಟ್ಟ ಆತನು ಸ್ವಾಮಿ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಂಬಿಗಸ್ತ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾಕೋಬ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಸ್ತೋತ್ರ ಯೇಸು. ಥ್ಯಾಂಕ್ ಯು ಜೀಸಸ್. ನನ್ನಾತ್ಮನಾದಾನಿ, ನನ್ನ ಜೀವನಾದಾನಿ, ನನ್ನ ಪ್ರಿಯನಾದ ದೇವಾ. ನನ್ನಾತ್ಮನಾದಾನಿ, ನನ್ನ ಜೀವನಾದಾನಿ, ನನ್ನ ಪ್ರಿಯನಾದ ದೇವಾ.
ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ನನ್ನಾಯ ಬಲವು ನನ್ನಾಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ಆರಾಧಿಸುವೆ 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 ನಿನ್ನಯ ನಾಮವ ನಾ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ 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 ನಿನ್ನಯ ನಾಮವ ನಾ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು ಸ್ಥಿರವಾದ ಬಂಡೆ ಜೀವದ ಭೂಕೆ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು ಸ್ಥಿರವಾದ ಬಂಡೆ ಜೀವದ ಭೂಕೆ ದೇವಾ. ಆರಾಧಿಸುವೆ 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 ನಿನ್ನಯ ನಾಮವ ನಾ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ 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 ನಿನ್ನಯ ನಾಮವ ನಾ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆ ಕುರುಬನು ದೇವಾ. ವೈರಿಯ ಮುಂದೆ ಔತಾಣ ಮಾಡಿಸಿ ನಂತಲೆ ಎತ್ತುವವನೇ. ಆಮೇಲೆ ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆ ಕುರುಬನು ದೇವಾ. ವೈರಿಯ ಮುಂದೆ ಔತಾಣ ಮಾಡಿಸಿ ನಂತಲೆ ಎತ್ತುವವನೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ನಾ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ನಾ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು ಸ್ಥಿರವಾದ ಬಂಡೆಯು ಜೀವದ ಭೂಕೆ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು ಸ್ಥಿರವಾದ ಬಂಡೆ ಜೀವದ ಭೂಕೆ ದೇವಾ. ಆರಾಧಿಸುವೆ 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 ನಿನ್ನಯ ನಾಮವ ನಾ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ. ನಾವು ಸಂತೋಷವಾಗಿ ಆರಾಧಿಸುವೆ 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 ನಿನ್ನಯ ನಾಮವ ನಾ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆ ಕುರುಬನು ದೇವಾ. ವೈರಿಯ ಮುಂದೆ ಔತಾಣ ಮಾಡಿ ನಂತಲೆ ಎತ್ತುವವನೇ. ನೀನೇ ನನ್ನ ದೊಣ್ಣೆಯು, ನೀನೇ ನನ್ನ ಕೋಲು, ಒಳ್ಳೆ ಕುರುಬನು ದೇವಾ. ವೈರಿಯ ಮುಂದೆ ಔತಾಣ ಮಾಡಿಸಿ ನಂತಲೆ ಎತ್ತುವವನೇ. ಆರಾಧಿಸುವೆ 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 ನಿನ್ನಯ ನಾಮವ ನಾ ಹಾಡುವೆ. ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ 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 ನಿನ್ನಯ ನಾಮವ ನಾ ಹಾಡುವೆ.
ನಿನ್ನಂಥ ದೇವರು ಯಾರೂ ಇಲ್ಲ ಕರ್ತನೆ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಸ್ವಾಮಿ. ಪಾಪದ ಮರಣದಲ್ಲಿದ್ದಂಥ ನಮ್ಮನ್ನು ಸ್ವಾಮಿ ದೇವರೇ ನೀನು ಕಾಪಾಡಿದ ಆತನು. ನಾವೆಲ್ಲರೂ ಆತನನ್ನು ಹೃದಯಪೂರ್ವಕವಾಗಿ ಆತನನ್ನು ಕೊಂಡಾಡೋಣ. ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರವನ್ನು ನೆನೆಸಿಕೊಂಡವರಾಗಿ ಹೃದಯಪೂರ್ವಕವಾಗಿ ಆತನನ್ನು ನಾವು ಸ್ತುತಿಸೋಣ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಯೇಸು. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ. ನಾವು ಹೃದಯದ ಅಂತರಾಳದಲ್ಲಿ ನಾವು ಹೇಳುವ ಆತನಂತೆ ಯಾರು ಇಲ್ಲ ಎಂಬುದು. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య ಯೇಸು ನಾವು ಹೃದಯ ಬಿಚ್ಚಿ ಕೊಡೋಣ ಆತನಿಗೆ. ಆತನಂತೆ ಯಾರೂ ಇಲ್ಲ ಎಂಬುದು ಇಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನೇ, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನೇ. ಕಷ್ಟಗಳಲ್ಲಿ ದುಃಖಗಳಲ್ಲಿ
ಜೊತೆಯಾಗಿರುವವನೇ, ರೋಗದಲ್ಲಿ ಸಂಕಟದಲ್ಲಿ ಫಲವ ಕೊಡುವವನೇ, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ యేసయ్య, యేసయ్ಯ. ನಾವು ಹೃದಯಾಂತರಾಳದಲ್ಲಿ ಆತನಂತೆ ಯಾರು ಇಲ್ಲ ಎಂಬುದನ್ನು, ಹೌದು ಸ್ವಾಮಿ, ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ, ನೀನೊಬ್ಬನೇ ಯೋಗ್ಯನಾದ ದೇವರ ಅಪ್ಪ. ದೇವರೇ ಅಪ್ಪ, ಕಷ್ಟದಲ್ಲಿ ದುಃಖದಲ್ಲಿರುವಂಥವರಲ್ಲಿ ಸ್ವಾಮಿ ನೀನು ಬಿಡುಗಡೆ ಮಾಡುವ ತನ್ನ ರಾಜ್ಯ. ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ, యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ, యేసయ్య, యేసయ్ಯ, ಇಲ್ಲದೆ. ಆತನಂತೆ ಯಾರೂ ಇಲ್ಲ, ಆತನೊಬ್ಬನೇ ನಮಗೆ ನೋಡುವ ಆತ, ನಮ್ಮನ್ನು ಕಾಯುವ ಆತನು, ನೀನಿಲ್ಲದೆ ನಾನಿಲ್ಲಯ್ಯ. ಸ್ತೋತ್ರ ರಾಜ, ನಾವು ಆತನನ್ನು ಆರಾಧಿಸೋಣ. ಆತನು ಒಳ್ಳೆಯ ದೇವರು, ಕೆರೂಬಿರಿಂದಲೂ ಸೆರಾಫಿಯರಿಂದಲೂ ಆತನು ನಿತ್ಯಲು ಸ್ತುತಿಸಲ್ಪಡುವ ಆತನಾಗಿದ್ದಾನೆ. ನಮ್ಮ ಮಧ್ಯೆ ಆತನು ಇರುವ ಆತನಾಗಿದ್ದಾನೆ. ನಾವೆಲ್ಲರೂ ಆಚೆಚೆ ನೋಡುವುದು ಬೇಡ, ಹೃದಯದ ಅಂತರಾಳದಲ್ಲಿ ನಾವು ಆ ಕೈಗಳನ್ನೆತ್ತಿಕೊಂಡು ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಯೇಸು. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಪ್ಪ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನು ಆರಾಧಿಸುವೆ. ನಾವು ಸಂತೋಷವಾಗಿ ಹೇಳೋಣ. ಸರ್ವವ್ಯಾಪಿಯೇ, ನಿನ್ನನ್ನು ಆರಾಧಿಸುವೆ. ಹೃದಯ ಬಿಚ್ಚಿಕೊಡೋಣ ಆತನಿಗೆ. ತನೇ ಪರಿಶುದ್ಧನೇ, ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನು ಆರಾಧಿಸುವೆ. ಮಹಿಮೆಯ ಅರಸನೇ, ನಿನಗೆ ಆರಾಧನೆ. ಸಿಂಹಾಸನ ರೂಢನೆ, ನಿನಗೆ ಆರಾಧನೆ. ಮಹಿಮೆಯ ಅರಸನೇ, ನಿನಗೆ ಆರಾಧನೆ. ಸಿಂಹಾಸನ ರೂಢನೆ, ನಿನಗೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ, ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೆ, ನಿನಗೆ ಆರಾಧನೆ.
ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ. ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನೀ ಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಹೌದು ಸ್ವಾಮಿ, ಆತನು ಪರಿಶುದ್ಧನಾದ ದೇವರು. ಆತನನ್ನು ನಾವು ಆರಾಧನೆ ಹೃದಯಪೂರ್ವಕವಾಗಿ ಆರಾಧನೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಯೇಸುವಪ್ಪ, ನೀನು ಸರ್ವಶಕ್ತನಾದ ದೇವರ. ನೀನು ಹಾಗೆ ದೇವರ, ನೀನು ಒಳ್ಳೆಯವನು ಸ್ವಾಮಿ. ದೇವರ, ನೀನು ಕೆರೂಬಿನಿಂದಲಪ್ಪ ಸೆರಾಫಿಯರಿಂದ ನಿತ್ಯದಲ್ಲಿ ಸ್ತುತಿಸಲ್ಪಡುವಾತನು ಸ್ವಾಮಿ. ನೀನು ಒಳ್ಳೆಯವನಪ್ಪ ದೇವರೇ. ನಮ್ಮ ಜೀವಿತದಲ್ಲಿ ನೀನು ಮಾಡುವ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಥ್ಯಾಂಕ್ ಯು ಯೇಸುವೆ ರಾಜ. ಥ್ಯಾಂಕ್ ಯು ಸ್ತೋತ್ರ ಯೇಸು. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತ ನಿನ್ನ ಆರಾಧಿಸುವೆ. ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತ ನಿನ್ನ ಆರಾಧಿಸುವೆ. ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶೋಧಿಸಿದೆ. ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜ ನಿನ್ನಲ್ಲೇಲೂಯಾ. ಮೃತ್ಯುಂಜಯ ನಿನ್ನ ಕೊಂಡಾಡುವೆ. ಯೇಸು ರಾಜ ನಿನ್ನಲ್ಲೇಲೂಯಾ. ಮೃತ್ಯುಂಜಯ ನಿನ್ನ ಕೊಂಡಾಡುವೆ. ಹಾಲೆಲೂಯಾ
ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ. ಆತ್ಮನೇ, ಪರಿಶುದ್ಧಾತ್ಮನೇ, ಸ್ತೋತ್ರ ಆತ್ಮನೇ, ಪರಿಶುದ್ಧಾತ್ಮನೇ, ಸ್ತೋತ್ರ ಆತ್ಮನೇ, ಪರಿಶುದ್ಧಾತ್ಮನೇ, ಸ್ತೋತ್ರ ಆತ್ಮನೇ, ಪರಿಶುದ್ಧಾತ್ಮನೇ. We worship you, Jesus. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಬಂದು ನಿನ್ನನ್ನು ಸ್ತುತಿಸುವಂತ, ನಿನ್ನನ್ನು ಕೊಂಡಾಡುವಂತ ಒಂದು ಕೃಪಾ ಭಾಗ್ಯವು ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹಿಸಿಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಓ ನೀನು ಒಳ್ಳೆಯವನು ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. Hallelujah. 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 ಎಲ್ಲರೂ ಕರ್ತನನ್ನು ಆರಾಧಿಸೋಣ ಪ್ರಿಯರು. ಥ್ಯಾಂಕ್ ಯು ಜೀಸಸ್. Oh, we worship you. Hallelujah. ನಮ್ಮ ಕೈಗಳನ್ನೆತ್ತುತ್ತಾ Amen. Jesus. Hallelujah. Hallelujah. ಇನ್ನೊಂದು ಆವರ್ತನ Hallelujah. 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 ಯೋಗ್ಯನು ನೀನೇ. ಎಲ್ಲರೂ ಹೇಳೋಣ, ನೀನೇ ಯೋಗ್ಯನು. ಯೋಗ್ಯನು ನೀನೇ. ಯೋಗ್ಯನು ನೀನೇ ಪ್ರಭು, ನನ್ನ ರಾಜನೇ ಯೇಸು. ಯೋಗ್ಯನೇ ನೀ, ಯೋಗ್ಯನು ನೀನೇ ಪ್ರಭು, ನನ್ನ ರಾಜನೇ ಯೇಸು.
ಯೋಗ್ಯನು ನೀನೆ, ಯೋಗ್ಯನು ನೀನೆ. ಎಲ್ಲರೆಲ್ಲ ಆತನೊಬ್ಬನು ಯೋಗ್ಯನು ಪ್ರಿಯರೇ, ಯೋಗ್ಯನು ನೀನೆ, ಯೋಗ್ಯನು ನೀನೆ ಪ್ರಭು ನನ್ನ ರಾಜನು ಯೇಸು. ಯೋಗ್ಯನು ನೀನೇ ಪ್ರಭು ನನ್ನ ರಾಜನೇ ಯೇಸು. ಹಾಲೆಲೂಯಾ 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 Hallelujah. We worship you, Almighty God. Oh King of Kings, oh Lord of Lords. ನಮ್ಮ ಯಜಮಾನನೇ ನಿನಗೆ ಸ್ತೋತ್ರ, ನಮ್ಮ ಒಡೆಯನೇ ನಿನಗೆ ಸ್ತೋತ್ರ, ನಮ್ಮ ತಂದೆ ನಿನಗೆ ಸ್ತೋತ್ರ. ಇನ್ನೊಂದು ಸರ್ಸ ಕಮನ್ನ ಹಾಲೇಲು. ಎಲ್ಲ 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 ಬಾಯಿಗಳು, ಎಲ್ಲ ಬಾಯಿಗಳು, ಎಲ್ಲ ಬಾಯಿಗಳು, ಯಾರು ಸುಮ್ಮನೆ ಇರೋದು ಬೇಡ. Everyone praise him. Yes, Jesus, Jesus, Jesus. Yeah, hallelujah. Glory, 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 glory. Yes, Father. Hallelujah. 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 Yes, yes, yes. Thank you for your anointing. Thank you for your mercy. Thank you for your grace. Yes, thank you. Thank you, Jesus. Thank you. Oh, hallelujah. Thank you, Lord. Hallelujah. Thank you, Lord. Hallelujah. Thank you, Daddy. Thank you for your holy presence, oh Jesus. Thank you for your goodness. Thank you for your mercy. Thank you, Daddy. Thank you for your protection. Thank you. ಸಭೆಯಾಗಿ ಕೂಡಿ ಬರಲು ಕೊಟ್ಟ ಕೃಪಾವಕಾಶಕ್ಕಾಗಿ ಸ್ತೋತ್ರ. ನಮ್ಮನ್ನು ಕಾಲ ಕಾಲಕ್ಕೂ ಕಾಪಾಡಿ ಕೆಡುಕನ ಪ್ಲಾನಿಂದ, ಕೆಡುಕನ ಕೈಯಿಂದ ತಪ್ಪಿಸ್ತಾ ಬಂದಿರುವ ಆತನೇ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ 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 ಹಾಲೆಲೂಯಾ. ಯಾ ರಬ ಶಕಲಕತೋ ರಬತೆ ಹಾಲೆಲೂಯಾ ರಬ ಶಕಲಕತೋ ರಬೋ. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ರಾಜ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಸಭೆ ನಿನ್ನ ನಾಮದ ಮಹಿಮೆಗೋಸ್ಕರ, ನಿನ್ನ ಸಾಕ್ಷಿಗಾಗಿ ತುಂಬಲ್ಪಡಲಿ. ಫಿಲ್ ಓ ಗಾಡ್. ಎಸ್ 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 ಸಕಾರಾಬ ಶೈಕಿರಿಮ ಲಕುರಿಯ ರಹಸ್ಯ. ಫಾದರ್, we worship you, Lord. Father, we worship you, Jesus, Lord. Thank you. Thank you, Jesus. ಮಾನ ಮಹಿಮೆ ನಿನಗೆ ಒಬ್ಬನಿಗೆ ಸಲ್ಲಿಸ್ತೇವೆ, ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ಸಭೆ ಕೂತ್ಕೊ. Hallelujah. Good morning. Hallelujah. Hallelujah.
ನಾನಾಗಲಿ ನೀವಾಗಲಿ ನಾವು ಯಾರು ಕೂಡ ಇದ್ದ ಹಾಗೆ ಇರುವುದೇ ಇಲ್ಲ. ನಾವು ದೈವಜ್ಞಾನದಲ್ಲಿ ಹೆಚ್ಚಲ್ಪಡುತ್ತೇವೆ, ದೇವರ ಪ್ರಸನ್ನತೆಯ ಬಲದಲ್ಲಿ ಹೆಚ್ಚಲ್ಪಡುತ್ತೇವೆ, ದೇವರ ಆಶೀರ್ವಾದದಲ್ಲಿ ಹೆಚ್ಚಲ್ಪಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಚಿತ್ತದ ಜ್ಞಾನದಲ್ಲಿ ಕೂಡ ನಾವು ಹೆಚ್ಚಲ್ಪಡುತ್ತೇವೆ. ಹಲ್ಲೆಲೂಯಾ. ಹೌದಾ ಅಲ್ವಾ? ಹೌದಾ ಅಲ್ವಾ? ನಂಬಿದರೆ ಮಾತ್ರ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಆಗ್ತದಲ್ವಾ? ಹಲ್ಲೆಲೂಯಾ. ನಮ್ಮ ಕುರಿತಾಗಿ ಯಾವಾಗಲೂ ನಾವು ಕ್ರಿಸ್ತ ಯೇಸುವಿನ ಆಧಾರದಿಂದ ಒಳ್ಳೆಯದನ್ನೇ ನಾವು ಆಲೋಚನೆ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ಏನು ಆಲೋಚನೆ ಮಾಡಿದರೂ, ಏನು ನಮ್ಮ ಕುರಿತಾಗಿ ನಾವು ಮಾತಾಡೋದಾದರೂ ಕೂಡ ಅದಕ್ಕೆ ವಾಕ್ಯ ಆಧಾರ ಬೇಕು. ಹಲ್ಲೆಲೂಯಾ. ಸುಮ್ಮನೆ ಮಾತಾಡೋದಲ್ಲ, ವಾಕ್ಯ ಆಧಾರ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ, ಏನಾಗಲಿಕ್ಕಿದ್ದೇವೆ, ಇದೆಲ್ಲ ಬರೆಯಲ್ಪಟ್ಟ ವಾಕ್ಯ ಆಧಾರಿತವಾಗಿ ನಾವು ನಮ್ಮ ಕುರಿತಾಗಿ ಅರಿಕೆ ಮಾಡುವಾಗ, ನಂಬಿ ಅರಿಕೆ ಮಾಡುವಾಗ ಅದರಲ್ಲಿ ಪವರ್ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಾವು ನಂಬದಂತೆ ನಾವು ಆ ನಂಬಿಕೆಯ ಮಾತುಗಳನ್ನು ಮಾತಾಡದಂತೆ ವೈರಿ ಏನು ಮಾಡ್ತಾನೆ? ಕೆಲವು ಸರಿ ಅಡ್ಡಿ ತರ್ತಾನೆ. ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಅಡ್ಡಿ, ನಂಬಿಕೆಯ ಮಾತುಗಳನ್ನು ಆಡದಂತೆ ಅಡ್ಡಿ ತರ್ತಾನೆ. ಅದೆಲ್ಲವನ್ನು ಏನು ಮಾಡಬೇಕು? ಅದೆಲ್ಲವನ್ನು ನಿರಾಕರಿಸಿ ಕರ್ತನಿಗಾಗಿ ನಾವು ನಿಲ್ಲಬೇಕು, ನಂಬಿಕೆಯಿಂದ ನಿಲ್ಲಬೇಕು. ಹಲ್ಲೆಲೂಯಾ. ಸಂತೋಷವಿದ್ದೀರಾ? ದೇವರ ವಾಕ್ಯದಲ್ಲಿ ಇವತ್ತಿನ ಧ್ಯಾನ ಭಾಗಕ್ಕೆ ನಮ್ಮ ಗಮನವನ್ನು ನಾವು ತೆರೆಯೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡ್ಲಿಕ್ಕೆ ಹೋಗೋಣ. 6ನೇ ಅಧ್ಯಾಯ 9ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ. ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಓಕೆ. ಆದದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. 7th ವರ್ಡ್ ಓದಿ. ಮೋಸ ಹೋಗಬೇಡಿರಿ. 7th ವರ್ಡ್ ಅಲ್ಲಿ ಹೀಗೆ ಬರೆದಿದೆ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ದೇವರು ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಓಕೆ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಇಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಇಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಯಾವ ಮಾತು? ಇನ್ನೊಮ್ಮೆ ಗಮನಕ್ಕೆ ತಂದುಕೊಳ್ಳ್ರಿ. ಯಾವ ಮಾತು ಬರೆಯಲ್ಪಟ್ಟಿದೆ? ಮೋಸ ಹೋಗಬೇಡಿರಿ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನೋಡ್ರಿ, ಇಲ್ಲಿ ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಮೋಸ ಹೋಗಬೇಡ್ರಿ ಎಂಬುದಾಗಿ ಆತನು ಅಲ್ಲಿ ಹೇಳ್ತಾ ಇದ್ದಾನೆ. ಮೋಸ ಹೋಗಬೇಡ್ರಿ. ಮತ್ತೇನು ಹೇಳ್ತಾ ಇದ್ದಾನೆ? ದೇವರು ತಿರಸ್ಕಾರ ಸಹಿಸುವವನಲ್ಲ. ಅನೇಕ ಸಾರಿ ದೇವರ ಮಾತನ್ನು ಕೇಳ್ರಿ. ಎಲ್ಲರೂ ಗಮನಿಟ್ಟು ಕೇಳ್ರಿ. ಬನ್ರಿ, ಆ ಒಂದು ಆತ್ಮಿಕ ವಲಯಕ್ಕೆ ಕನೆಕ್ಟ್ ಆಗಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅದನ್ನು ಗಮನಕ್ಕೆ ತೆಗೆದುಕೊಂಡು ಹೋಗಬೇಡಿ. ವರ್ಡ್ ಮಿಸ್ ಮಾಡ್ಕೊಳ್ಬೇಡ್ರಿ. ವರ್ಡಲ್ಲಿ ಲೈಫ್ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ನಮ್ಮ ಲಕ್ಷ್ಯವನ್ನು ಈ ಕಡೆಗೆ ಹರಿಸೋಣ, ದೇವರ ವಾಕ್ಯದ ಕಡೆಗೆ ಹರಿಸೋಣ. ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ ಎಂಬುದಾಗಿ ಹೇಳ್ತಾನೆ. ಮತ್ತು ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ. ಅನೇಕ ಸಾರಿ ದೇವರ ವಾಕ್ಯವನ್ನು ತಿರಸ್ಕರಿಸುವುದು ನಮಗೆ ಗೊತ್ತೇ ಆಗೋದಿಲ್ಲ. ಕಾರಣ ಏನಂದರೆ ಮೋಸ ಹೋಗುವುದೇ ಕಾರಣ. ಯಾರಾದರೂ
ಮೋಸ ಹೋಗುವಾಗ ಅವ್ರಿಗೆ ಗೊತ್ತಾಗ್ತದೆ ನಾನು ಮೋಸ ಹೋಗ್ತಾ ಇದ್ದೇನೆ ಎಂಬುದಾಗಿ. ನನ್ನದೊಂದು ಭಾರಿ ಪಾಪ್ಯುಲರ್ ಒಂದು ಎಂತ ಹೇಳ್ತಾರೆ, ನಾನು ಮೋಸ ಹೋದಂಥದ್ದು ನಿಮಗೆ ಎಷ್ಟೋ ಸಾರಿ ಹೇಳಿದ್ದೇನಲ್ಲ, ಬಾಂಬೆ ಪಟ್ಟಣದಲ್ಲಿ ನಾನು ಹೇಗೆ ಮೋಸ ಹೋದೆ. ಅದು ಯಾವಾಗಲೂ ಹೇಳುವಂಥದ್ದು ಒಂದು ಘಟನೆ. ಒಬ್ಬ ವಾಚನ್ನು ನಾನು ಮಸ್ಜಿದ್ ಬಂದರ್ ರೈಲ್ವೆ ಸ್ಟೇಷನಲ್ಲಿ ಇಳಿದಾಗ ಒಬ್ಬ ವಾಚ್ 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 ಅಂತ ಮಾರ್ತಾ ಬಂದ. ಓಕೆ, ಅವನ ಹತ್ರ ನನಗೆ ವಾಚ್ ಬೇಡತ್ತೆ, ಯಾಕಂದರೆ ಆ ದಿನಮಾನಗಳಲ್ಲಿ ಹಣಕಾಸಿನ ಭಾರಿ ತೊಂದರೆ, ಲೆಕ್ಕದ ಹಣ ಇರೋದು, ತಿಂಗಳಿಡೀ ಬರಬೇಕದು, ಎಲ್ಲ ಖರ್ಚಾಗಬೇಕದರಲ್ಲಿ. ಅದಕ್ಕೆ ನನಗೆ ಎಷ್ಟೇನು ತಗೊಳ್ಳುವಂಥ ಹಣ ಇಲ್ಲ, ಖರ್ಚಿದ ಹಣನೇ ಇರೋದು. ಹಾಗೆ ವಾಚ್ ಬ್ಯಾಡ್ ಅಂತ ಹೇಳಿದ್ರು ಕೇಳಿಲ್ಲ, ಅವ ಹೀಗೆ ಅಡಗಿಸಿಕೊಂಡು ತರ್ತಾ ಇದ್ದಾನೆ ಹಿಂದೆ. ಎಷ್ಟು ದೂರ ಬಂದಿದ್ದಾನೆ ಸ್ಟೇಷನಲ್ಲಿ ನಾನು ಹೋಗ್ತಾ ಇರುವಾಗ. ನಾನು ಇವನ ಒಂದು ಕಾಟ ತಡಿಲಿಕ್ಕೆ ತೀರದೆ ನಾನು ಏನು ಹೇಳಿದೆ, ಅವ ಹೇಳಿದ 1,000 ಹೇಳಿದ. ಈಗ 1,000 ಹೇಳಿದವರು 200 ರೂಪಾಯಿಗೆ ಕೊಡ್ತಾರ ನನ್ನ ಮನಸ್ಸಲ್ಲಿ. ನಾನು ಎಣಿಸಿದ್ದು ನಾನೇ ಜಾಣ ಅಂತ. ಲಾಸ್ಟ್ಗೆ ಅವನು ಹೋಗ್ಬೇಕಂತ 200 ರೂಪಾಯಿ ಕೊಡ್ತೀಯ ಅಂತ ಕೇಳಿದ್ದು. ಅಯ್ಯೋ ಭಾಳ ಕಡಿಮೆ ಆಗ್ತದೆ, 600 ಕೊಡು 600 ಕೊಡು, ನೀನು 200ಗೆ ಕೊಡೋದಾದರೆ ಕೊಡಿಲ್ಲ ಹೋಗಂತ. ವಾಚ್ ಸಹ ಸ್ವಲ್ಪ ಅಟ್ರಾಕ್ಟ್ ಆಯಿತು, ಚಂದ ವಾಚ್ ಮಾರು ಅದು ಸಾಧಾರಣ ಅದು ನನಗೆ ಎಣಿಸದೆ ಒಂದು 3-4 ಸಾವಿರದ ವಾಚ್ ಅಂತ, ಅದು ಅವನ ಪರ್ಸನಲ್ ವಾಚ್ ಅಂತ ಗೊತ್ತಿಲ್ಲ. ನೋಡುವಾಗ ಅಟ್ರಾಕ್ಟ್ ಆಯಿತು, ಇರಲಿ 200 ರೂಪಾಯಿಗೆ ಕೊಡೋದಾದ್ರೆ ದಾದಾಗ ಬಂಗ ಆಪುಣ ಅಂತ ಆಯಿತು. ನನ್ನ ಹತ್ರ 500 ರೂಪಾಯಿ ಇತ್ತು. ನಾನು ಹೇಳಿದೆ ಚೇಂಜ್ ಕೊಡು, ಬೇಗ ಚೇಂಜ್ ಕೊಡು ಅಂತ ಹೇಳಿದೆ. ಆಯಿತು ರಪ್ಪ 500 ತಗೊಂಡ, ನೋಡು 300 ರೂಪಾಯಿ ಚೇಂಜ್ ಮತ್ತು ಈ ವಾಚ್ ಒಂದು ಕಟ್ಟಲ್ಲಿಟ್ಟು 2 ನೋಡ್ತಾರಲ್ಲ, ಅದಕ್ಕೆ ನಾನು ಹೀಗೆ ಮಾಡಿದೆ, ಟಕ್ಕ ಕಟ್ಟಿದ ಕೊಟ್ಟ ಹೋಗಿಬಿಟ್ಟ. ನಾನು ಒಂದೇ ಹೋಗಿ ನೋಡುವಾಗ ಐಟು ವಾಚ್ ಇತ್ತೀನಂತ, ಟೈಲ್ಸ್ದ ಪೀಸ್ ಇತ್ತೀನಿ, ವಾಚ್ ಎಲ್ಲ ಇಜ್ಜಿ, ಕೊರ್ನೆ 500 ರೂಪಾಯಿ ಎಲ್ಲ ಇಜ್ಜಿ. ನನಗೆ ಆ ಮೂಮೆಂಟ್ ನನಗೆ ಗೊತ್ತಾಗಲಿಲ್ಲ, ನಾನು ಮೋಸ ಹೋಗ್ತಾ ಇದ್ದೇನೆ, ನಾನು ಮೋಸ ಹೋಗ್ತಾ ಇದ್ದೇನೆ, ಮೋಸ ಹೋಗ್ತಾ ಇದ್ದೇನೆ. ಈ ವಾಕ್ಯ ನಮಗೆ ಏನು ಪ್ರಬೋಧಿಸ್ತದಂದರೆ, ದೇವರ ಮಾತಿನ ತಿರಸ್ಕಾರ ಎಲ್ಲಿಂಟೋ ಅಲ್ಲೇ ಅವರು ಮೋಸ ಹೋಗ್ತಾ ಇದ್ದಾರೆ ಎಂಬುದಾಗಿ ಲೆಕ್ಕ. ಕೆಲವು ಸರಿ ನಾವು ಎಣಿಸ್ತೇವೆ, ಎನ್ನಂಚಿನ ಜಾಣತನ ತಗಲಿ ಏರ್ಲಜ್ಜಿ, ಎನ್ನಂಚಿನ ಬುದ್ಧಿವಂತರು ಏರ್ಲಜ್ಜಿ, ನನ್ನ ಹಾಗೆ ಯಾರಿಲ್ಲ, ನಾನೆಲ್ಲದರಲ್ಲೂ ಇಂಥ ಆಲೋಚನೆಗಳು ಬರ್ಬೋದು. ಆದರೆ ಅದೇ ಸಂದರ್ಭದಲ್ಲಿ ನೋಡಬೇಕು, ನಾನು ದೇವರ ಮಾತನ್ನು ತಿರಸ್ಕಾರ ಮಾಡ್ತಾ ಇದ್ದೇನಾ? ದೇವರ ಮಾತನ್ನು ತಿರಸ್ಕಾರ ಮಾಡಿ ಬಿತ್ತಬಾರದನ್ನು ಬಿತ್ತುತ್ತಾ ಇದ್ದೇನಾ? ಅಲ್ಲಿ ಮುಂದಿನ ವಚನ ಏನಾಗ್ತದೆ, ಮನುಷ್ಯನು ಅಂದರೆ ವಾಕ್ಯ ಮಾತು ತಿರಸ್ಕಾರ ಮಾಡಿ ಬಿತ್ತಬಾರದನ್ನು ಬಿತ್ತುವಂಥದ್ದು. ಇದು ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ ಅಂತ ಬರೆದಿದೆ. ಮನುಷ್ಯನು ತನ್ನ ಜೀವಿತದ ಕೇಳ್ರಿ ಅಲ್ಲ, ಒಂದು ಸೌಂಡ್ ಆದರೆ ಆಚೆ ನೋಡೋದು, ಬಂದರೆ ಅದನ್ನು, ಎಂಥ ಚೈಲ್ಡಿಶ್ನೆಸ್ ಅದಲ್ಲ. ಆ ಕಡೆ ಡೈವರ್ಟ್ ಆದರೆ ನಾವು ಮುಂದೆ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಆಗುತ್ತೆ, ಪುನಃ ಅದರಲ್ಲೇ ರೋಲ್ ಆಗ್ತಾ ಇರಬೇಕಾಗ್ತದೆ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ಯಾರು ಹೇಳ್ತಾ ಇದ್ದೇನೆ ಇದನ್ನು? ಈ ಮಾತನ್ನು ಯಾರು ಹೇಳ್ತಾ ಇದ್ದೇನೆ? ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ನೋಡಿ, ಈಗ ಕೊಯ್ಯುವುದು, ಬಿತ್ತುವುದು ಮತ್ತು ಕೊಯ್ಯುವುದು ಅನ್ನುವಾಗ ಇದು ನ್ಯಾಚುರಲ್ ಆಗಿಯೂ ಮತ್ತು ಒಂದು ಸ್ವಾಭಾವಿಕವಾಗಿಯೂ ಅಸ್ವಾಭಾವಿಕವಾಗಿಯೂ, ಪ್ರಾಕೃತವಾಗಿಯೂ ಅಥವಾ ಆತ್ಮಿಕವಾಗಿಯೂ ಒಂದು ದೇವರ ನಿಯಮ ಇದೆ. ಹಲ್ಲೆಲೂಯಾ. ಪ್ರಾಕೃತವಾಗಿ ಬಿತ್ತಿ ಪ್ರಾಕೃತವಾಗಿ ಕೊಯ್ಯುವುದು, ಆತ್ಮಿಕವಾಗಿ ಬಿತ್ತಿ ಆತ್ಮಿಕವಾಗಿ ಕೊಯ್ಯುವಂಥದ್ದು, ಇದು ದೇವರ ಪ್ರಿನ್ಸಿಪಲ್. ಉದಾಹರಣೆಗಾಗಿ ನೋಹನ ಕಾಲದಲ್ಲಿ ನಡೆದಂಥ ಒಂದು ಘಟನೆನ ನಿಮ್ಮ ನೆನಪಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. 8ನೇ ಅಧ್ಯಾಯ ಆದಿಕಾಂಡ 22ನೇ ವಚನ ನೋಡುವಾಗ, ಆದಿಕಾಂಡ 8ನೇ ಅಧ್ಯಾಯ, ಕಾನಾನನ ತಂದೆಯಾದ ಹಾಮನು 22ನೇ ವಚನ. ತಂದೆಯಾದ ಹಾಮನು 8:22 ಓದಿ. ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್ ಎಫೆತರಿಗೆ ತಿಳಿಸಿದ. ನೀವು ಯಾವ್ದು ಓದ್ತಾ ಇದ್ದೀರಿ? 8:22. ಇಲ್ಲ, ನೀವು ಸರಿ ನೋಡಿ.
ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು, ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ನೋಡಿ, ಅಂದು ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು, ಇರುಳು ಇವುಗಳ ಕ್ರಮ ತಪ್ಪುದೇ ಇಲ್ಲಂತೆ. ಯಾವುದಿರುವವರೆಗೆ? ಇದು ದೇವರ ಪ್ರಿನ್ಸಿಪಲ್. ಇದು ಯಾವ ಕಾಲದಲ್ಲಿ, ಯಾವ ಸಂದರ್ಭದಲ್ಲಿ ಯಾರು ಹೇಳಿದ ಮಾತಿದು? ಯಾರು ಹೇಳಿದ ಮಾತು? 8ನೇ ಅಧ್ಯಾಯವನ್ನು ಮನೆಗೆ ಹೋಗಿ ಧ್ಯಾನ ಮಾಡಿರಿ. ಈಗಾಗಲೇ ದೊಡ್ಡ ಪ್ರಳಯಗಳು ನಡೆದು ಹೋಗಿದೆ ಅಲ್ವಾ? ಪ್ರಳಯ ನಡೆದು ಹೋಗಿದೆ. ಎಷ್ಟನೇ ಅಧ್ಯಾಯದಲ್ಲಿ ಪ್ರಳಯ ಪ್ರಾರಂಭಗೊಂಡದ್ದು? 6ನೇ ಅಧ್ಯಾಯದಲ್ಲಿ. ನೋಹನ ಕಾಲದ ಚರಿತ್ರೆ ಇದು. ಪ್ರಳಯ ಆಗಿ ಇವರೆಲ್ಲ ಈಗ ಏನಾಗಿದ್ದಾರೆ? ಹೊರಗೆ ಬಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ದೇವರು ಎಲ್ಲ ಭೂಲೋಕವನ್ನು ನೋಡಿದಾಗ ಭಾಳ ಪಶ್ಚಾತ್ತಾಪ ಉಂಟಾಗ್ತದಲ್ವ? ನೋಡಿರಿ, 8ನೇ ಅಧ್ಯಾಯ 1ನೇ ವಚನ ಸ್ವಲ್ಪ ಓದ್ತಾ ಬನ್ನಿ, ಗೊತ್ತಾಗ್ತದೆ ನಿಮಗೆ ಯಾವ ಸಬ್ಜೆಕ್ಟ್ ಎಂಬುದಾಗಿ. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲಾ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು, ಆಕಾಶದ ತೂಬುಗಳು ಮುಚ್ಚಿ ಹೋದವು. ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು. ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. ಹೀಗೆ 150 ದಿನಗಳಾದ ಮೇಲೆ ನೀರು ಕಡಿಮೆಯಾಯಿತು. 7ನೆಯ ತಿಂಗಳಿನ 17ನೆಯ ದಿನದಲ್ಲಿ ನಾವೆಯು ಅರಾರಡ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. 10ನೆಯ ತಿಂಗಳಿನವರೆಗೂ ನೀರು ಕಡಿಮೆಯಾಗುತ್ತಾ ಬಂತು. 10ನೆಯ ತಿಂಗಳಿನ 1ನೆಯ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಾಣಬಂದವು. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಗೆ ಬಿಟ್ಟನು. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಹೀಗಿರಲಾಗಿ ನೀರು ಇಳಿಯುತ್ತೋ ಇಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲೆಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಅವನು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರಿತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತೆಂದು ತಿಳುಕೊಂಡನು. 7 ದಿವಸದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. 601ನೆಯ ವರುಷದ 1ನೆಯ ತಿಂಗಳಿನ 1ನೆಯ ದಿನದಲ್ಲಿ ಭೂಮಿಯ ಮೇಲಿದ್ದ ನೀರು ಇಳಿದಿತ್ತು. ನೋಹನು ನಾವೆಯ ಗವಸಣಿಗೆಯನ್ನು ತೆಗೆದು ನೋಡಲಾಗಿ, ಆಹಾ, ಭೂಮಿಯು ಆರಿ ಹೋಗಿತ್ತು. 2ನೆಯ ತಿಂಗಳಿನ 27ನೆಯ ದಿನದಲ್ಲಿ ಭೂಮಿಯು ಒಣಗಿತ್ತು. ಆಗ ದೇವರು ನೋಹನಿಗೆ, ನಿನ್ನ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ. ನಿನ್ನ ಬಳಿಯಲ್ಲಿರುವ ಪಶು, ಪಕ್ಷಿ, ಕ್ರಿಮಿ ಮುಂತಾದ ಎಲ್ಲ ಜೀವಿಗಳು ಹೊರಗೆ ಬರಲಿ. ಅವುಗಳಿಗೆ ಭೂಮಿಯ ಮೇಲೆ ಬಹುಸಂತಾನವಾಗಲಿ, ಅವು ಅಭಿವೃದ್ಧಿಯಾಗಿ ಹೆಚ್ಚಲಿ ಎಂದು ಆಜ್ಞಾಪಿಸಲು ನೋಹನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಹೊರಗೆ ಬಂದನು. ಮೃಗ, ಪಶು, ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಯಿಂದ ಹೊರಗೆ ಬಂದವು. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆ ಯೆಹೋವನಿಗೆ ಗಮಗಮಿಸಲು ಆತನ ಹೃದಯದೊಳಗೆ ಮನುಷ್ಯರ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು, ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. ಹಲ್ಲೆಲೂಯಾ. ಹಾಗಾದರೆ ಈ ಮಾತು ಯಾರು ಹೇಳಿದ್ದು? ನೋವನ ಕುಟುಂಬ ಸಮೇತ ಪ್ರಾಣಿ ಪಕ್ಷಿಗಳು ಮಳೆ ನಿಂತು ಹೋದ ನಂತರ, ಭೂಮಿ ಒಣಗಿದ ನಂತರ, ಅವರು ಹೊರಗೆ ಬಂದ ನಂತರ ದೇವರು ನೋಡಿ ಬೇಸತ್ತುಕೊಂಡು ಒಂದು ವಿಷಯ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 20ನೇ ವಚನದಲ್ಲಿ ನೋಡಿ, 20 ಮತ್ತು 21ನೇ ವಚನ ಇನ್ನೊಮ್ಮೆ ಓದಿ. ಅಲ್ಲಿ ನೋಹನು ಏನು ಮಾಡ್ತಾ ಇದ್ದಾನೆ? ಯಜ್ಞವನ್ನು ಸಮರ್ಪಿಸ್ತಾ ಇದ್ದಾನೆ. ಆಗ ನೋಹನು ಯೆಹೋವನಿಗೆ ಯಜ್ಞವೇದಿಯನ್ನು
ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. 21. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ, ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ ಅಂತ ಹೇಳಿ, ಈಗ 22ನೇ ವಚನ ಓದುವಾಗ ನೋಡ್ರಿ, ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನೋಡಿ ಬೇಸತ್ತುಕೊಂಡು ಹೇಳ್ತಾನೆ, ಇನ್ನು ಮುಂದೆ ಕಂಟಿನ್ಯೂ ಆಗಿದ್ದ ಹಾಗೆಲ್ಲವೂ ನಡೀತದೆ. ಅದರಲ್ಲಿ ಒಂದು ವಿಚಾರ ಏನಂದರೆ, ಭೂಮಿಯು ಇರುವ ತನಕ ಈ ಪ್ರಿನ್ಸಿಪಲ್ ಸೋವಿಂಗ್ ಆ್ಯಂಡ್ ರೀಪಿಂಗ್, ಬಿತ್ತುವಂಥದ್ದು ಮತ್ತು ಕೊಯ್ಯುವಂಥದ್ದು, ಆ ನಿಯಮ ಇದು ಪ್ರಾಕೃತವಾದಂಥದ್ದು. ಭೂಮಿಯು ಇರುವ ತನಕ ಹಲ್ಲೆಲೂಯಾ ಅದು ನಡೀತಾ ಇರ್ತದೆ, ಅದು ನಡೀತಾ ಇರ್ತದೆ, ಅದು ನಡೀತಾ ಇರ್ತದೆ. ಇದೊಂದು ದೇವರ ನಿಯಮ. ಈಗಾಗಲೇ ನಾನು ಹೇಳಿದ್ದೇನೆ, ಇದು ಪ್ರಾಕೃತಿಕವಾಗಿಯೂ ಕೂಡ ಈ ನಿಯಮ. ಮನುಷ್ಯ ಏನು ಬಿತ್ತಾನೆ ಅದನ್ನೇ ಕೊಯ್ತಾನೆ. ಭತ್ತ ಬಿತ್ತಿದ್ರೆ ಬಾಜಿರ ಕೊಯ್ತಾನ? ಯಾರಾದರೂ ಭತ್ತ ಬಿತ್ತಿ ಬಾಜಿರ ಕೊಯ್ಯುವವರಿದ್ದರೆ ನನಗೆ ತಂದು ಕೊಡಿ, ಕೋಳಿಗಳಿಗೆ ಹಾಕ್ತೇನೆ ಸ್ವಲ್ಪ. ಭತ್ತ ಯಾವಾಗಲೂ ಬಾಜರವನ್ನು ಬೆಳೆಸುವುದಿಲ್ಲ. ಭತ್ತ ಬಿತ್ತಿದವನು ಭತ್ತವನ್ನೇ ಕೊಯ್ತಾನೆ. ಸೇಬು ಹಣ್ಣು, ಸೇಬನ್ನೇ ನಾವು ಕೊಯ್ತೇವೆ. ಇದೊಂದು ದೇವರ ನಿಯಮವಾಗಿದೆ. ದೇವರ ವಾಕ್ಯದಲ್ಲಿ ಇನ್ನೊಂದು ಕಡೆಯಲ್ಲಿ ನಾವು ಹೀಗೆ ನೋಡ್ಬೋದು. ದೇವರ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ 22ನೇ ಅಧ್ಯಾಯ ಜ್ಞಾನೋಕ್ತಿ 8ನೇ ವಚನವನ್ನು ನೋಡುವಾಗ, 22ನೇ ಅಧ್ಯಾಯ ನೋಡಿ, ಬಿತ್ತುವುದು ಕೊಯ್ಯುವುದು ಸ್ವಾಭಾವಿಕ ಲೋಕದಲ್ಲೂ ನಡೀತದೆ, ನಮ್ಮ ಆತ್ಮಿಕ ಜೀವಿತದಲ್ಲೂ ಕೂಡ ಅದು ನಡೆಯುವಂಥದ್ದು. ಹಲ್ಲೆಲೂಯಾ. ಯಾವ ಲೋಕದಲ್ಲಿ ಯಾವುದನ್ನು ಬಿತ್ತುತ್ತೇವೆ ನಾವು ಅದನ್ನೇ ನಾವು ಕೊಯ್ಯುವವರಾಗಿದ್ದೇವೆ. 22ನೇ ಅಧ್ಯಾಯ 8ನೇ ವಚನ ಹೇಳ್ತಾರೆ, ಕೆಟ್ಟತನವನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುವನು. ಈಗ ನಾವೊಂದು ಸರ್ವೆ ಮಾಡಬೇಕು. ಈಗ ಕಳೆದ ಅನೇಕ ವರ್ಷಗಳ ಹಿಂದೆ ಎಲ್ಲ ಟೀಚರ್ಗಳಿಗೆ ಒಂದು ಕೆಲಸ ಕೊಡಲ್ಪಟ್ಟಿತ್ತು. ಎಂತ ಮಾಡೋದು? ಜನಗಣತಿ ಆತ ಅದಕ್ಕೆ ಕಾನೇಶುಮಾರಿ ಸರ್ವೆ ಮಾಡೋದು ಜನರ ಬಗ್ಗೆ. ಈ ಸಾರಿ ಪಂಚಾಯತಿಯವರೇ ಬಂದು ಸರ್ವೆ ಮಾಡಿ ಹೋಗ್ತಾ ಇದ್ದಾರೆ. ಖಾಲಿ ಜನರನ್ನು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಎಷ್ಟುಂಟಂತ ಸರ್ವೆ ಮಾಡ್ತಾ ಇದ್ದಾರೆ. ಹಾಗೆ ನಾನು ನೀವು ಒಂದು ಪೆನ್ನು ಮತ್ತು ಪುಸ್ತಕ ಇಟ್ಕೊಂಡು ಹೋಗಬೇಕಾಗಿದೆ. ಏನು ಸರ್ವೆ ಮಾಡಬೇಕು ಗೊತ್ತುಂಟ? ಬೇರೆ ಯಾವುದು ಬೇಡ ನಮಗೆ. ಅವು ಟಿ ವಿಗೆ ಏತು ಕೊಡ್ತಾರೆ, ಅವು ಸೀರೆ ಏತ್ತದ ಒಂದು ಇಲ್ಲಿ ಏತ್ತು ಲಕ್ಷಣ, ಅದಲ್ಲ ಸರ್ವೆ. ನಾವು ಸರ್ವೆ ಮಾಡಲಿಕ್ಕೆ ಹೋಗ್ಲಿಕ್ಕಿರೋದು ಯಾವ ವಿಷಯದಲ್ಲಿ ಅಂದರೆ, ಒಂದು ಪೆನ್ನು ಮತ್ತು ಪುಸ್ತಕ ಇಟ್ಕೊಂಡು ಎಲ್ಲಿ ಕೆಟ್ಟತನ ಇದೆ, ಎಲ್ಲಿ ಕೆಟ್ಟತನವನ್ನು ಬಿತ್ತಿರುವಂಥ ಪ್ಲೇಸಲ್ಲಿ ಒಳ್ಳೆಯದನ್ನು ಯಾರು ಕೊಯ್ದಿದ್ದಾರೆ ಎಂಬುದಾಗಿ ನಾವು ಸರ್ವೆ ಮಾಡಬೇಕು. ನಾನು ಎಣಿಸ್ತೇನೆ, ದೇವರ ವಾಕ್ಯ ಎಂದಿಗೂ ಅದು ಸುಳ್ಳಲ್ಲ. ದೇವರ ಪ್ರಿನ್ಸಿಪಲ್ ಈಗಾಗಲೇ ಅನೇಕ ಸಾರಿ ಹೇಳ್ತಾ ಇದ್ದಾನೆ. ದೇವರ ಒಂದು ನಿಯಮ, ಬಿತ್ತನೆಯ ಕೊಯ್ಯುವಂಥ ನಿಯಮ ಭೂಮಿ ಇರುವ ತನಕ ಇರುವುದಾದರೆ, ನಮ್ಮ ಈ ಲೋಕದ ಜೀವಿತ ಇರುವವರೆಗೂ ಕೂಡ ಅದು ನಡೀತದೆ. ಮತ್ತು ಆತ್ಮಿಕ ಲೋಕದಲ್ಲಿ ಕೂಡ ನಾವೇನು ಬಿತ್ತುತ್ತೇವೆ, ಏನು ಅದನ್ನೇ ಕೊಯ್ಯುವಂಥದ್ದು ಇರ್ತದೆ. ಕೆಟ್ಟತನವನ್ನು ಬಿತ್ತಿದವನು ಎಂದಿಗೂ ಕೂಡ ಒಳ್ಳೆ ಫಲವನ್ನು ಕೊಯ್ಯುವಂಥದ್ದು ದೇವರ ನಿಯಮದಲ್ಲಿ, ಆ ಪ್ರಿನ್ಸಿಪಲಲ್ಲಿ ಇಲ್ಲವೇ ಇಲ್ಲ. ಸರ್ವೆ ಮಾಡಿದರೆ ಗೊತ್ತಾಗ್ತದೆ. ಹೋಗಬೇಕು, ಎಷ್ಟು ವರ್ಷದಿಂದ ಎಷ್ಟು ಕುಟುಂಬಗಳು ಸಫರ್ ಆಗ್ತಾ ಇದೆ. ಅನೇಕ ಸಾರಿ ಮನುಷ್ಯನಿಗೆ ಎಂತ ಗೊತ್ತುಂಟ, ಖಾಲಿ ಕಾಣೋದು ಇತರರು. ನಾನು ಸಫರ್ ಆಗೋದಕ್ಕೆ, ನಾನು ಈ ರೀತಿಯಾಗಿರೋದಕ್ಕೆ ಕಾರಣ ಇತರರು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಸಾರಿ ಅದು ಇರುವುದಿಲ್ಲ.
ಇರುವುದಿಲ್ಲ. ನಾವು ನಮ್ಮ ಜೀವಿತ ಕಾಲದಲ್ಲಿ ಏನು ಬಿತ್ತುತ್ತಾ ಇದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ನಾವು ಮೋಸ ಹೋಗಿರ್ತೇವೆ. ಬಿತ್ತಬಾರದ ಸಂಗತಿಗಳನ್ನು ಅನೇಕ ಸಾರಿ ಬಿತ್ತುತ್ತಾ ಇರ್ತೇವೆ, ಮೋಸ ಹೋಗಿ ಬಿತ್ತುತ್ತಾ ಇರ್ತೇವೆ. ಹಾಗಾದರೆ ಮೋಸ ಹೋಗಬೇಕಾದ್ರೆ ನನಗೆ ಮೋಸ ಪಡಿಸಿದ ಒಬ್ಬ ಇದ್ದಾನಲ್ಲ, ವಾಚ್ ಮಾರುವವ. ಹಾಗೆಯೇ ಆತ್ಮಿಕ ಲೋಕದಲ್ಲಿ ಕೂಡ, ಆತ್ಮಿಕ ಮಂಡಲದಲ್ಲಿ ಕೂಡ ಒಬ್ಬ ಇದ್ದಾನೆ. ಯಾರು? ಮೋಸಪಡಿಸುವ ಯಾರು? ವಂಚಿಸುವವ ಯಾರು? ಸೈತಾನ. ಅವನು ಯಾವಾಗಲೂ ಮನುಷ್ಯರಾದ ನಮ್ಮನ್ನು ವಂಚಿಸಲಿಕ್ಕೆ ನೋಡ್ತಾನೆ, ಮೋಸಪಡಿಸಲಿಕ್ಕೆ ನೋಡ್ತಾನೆ. ಆದ್ದರಿಂದ ಕೆಟ್ಟತನವನ್ನು ಬಿತ್ತುವವನು ಏನು ಮಾಡ್ತಾನಂತೆ? ಕೇಡನ್ನೇ ಕೊಯ್ಯುವವನು. ಈಗ ಅದೇ, ನಾನು ಕೆಟ್ಟತನವನ್ನು ಬಿತ್ತುತ್ತಾ ಇದ್ದೇನೆ, ಎಷ್ಟಾಗ್ತದೆ ಅಷ್ಟು ಕೆಟ್ಟತನವನ್ನು ಬಿತ್ತುತ್ತಾ ಇದ್ದೇನೆ, ಒಳ್ಳೆಯದನ್ನು ಬಯಸ್ತಾ ಇದ್ದೇನೆ. ಎಲ್ಲಿ ಆಗ್ತದೆ? ಆಗುವುದೇ ಇಲ್ಲವೇ ಇಲ್ಲ. ಅದಕ್ಕಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಹೇಗೆ ನ್ಯಾಚುರಲ್ ಲೈಫಲ್ಲಿ ಒಳ್ಳೆ ಬೀಜಗಳನ್ನೇ ಮತ್ತು ನಮಗೆ ಪ್ರಯೋಜನವಾಗುವಂಥ ಬೀಜಗಳನ್ನೇ ತೆಗೆದುಕೊಂಡು ಹೋಗಿ ನೆಡ್ತೇವೆ. ಏರಂಡ್ಲ ಕಾಡದ ಮನೋಲಿನ ಕೊನೋದು ನಿಗಲ ತೋಟ ನಡ್ಪಾರ, ಗೊಬ್ಬರ ಪರ ಪಾಡುವಾರ. ಕಾಡು ಮನೋಲಿ, ಕಾಟ ಮನೋಲಿ ಉಂಟು, ಗೊತ್ತುಂಟ? ಕಾಟ ಸೌತೆ ಉಂಟು. ಯಾರಾದರೂ ಕಾಟು ಸೌತೆಯನ್ನು ಹೋಗಿ ನಾವು ನೆಡ್ತೇವಾ? ಸಂತೆ ಪೋಪ ನಮ್ಮ ಸಂತೆ ಬೋದಿಂಚ ತೂಪ ತೂದು ಐಟ್ ಅಟ್ರಾಕ್ಷನ್ ಆಪುಂಡು. ಒಂದು ಸ್ಪೆಷಲ್ ಬಂದು ಕಂತದ್ದು ನಡ್ಪ ಬೊಕ್ಕನೆ ಗೊತ್ತವ ಮಲ್ಲ. ಇವಾಗ ಏನೇ ಇರಲಿ, ಸಂತೆದು ಮಾತು ಬೇರೆ. ಆದರೆ ನಮ್ಮ ನ್ಯಾಚುರಲ್ ಲೈಫಲ್ಲಿ, ಪ್ರಾಕೃತಿಕ ಜೀವಿತದಲ್ಲಿ ನಾವೆಂದೂ ಹುಳುಕು ಬೀಜವನ್ನು ತರುವುದೇ ಇಲ್ಲ, ಅಥವಾ ಕಾಟು ಬೀಜಗಳನ್ನು ತರುವುದೇ ಇಲ್ಲ. ನಮಗೆ ಫಲ ಕೊಡುವಂಥದ್ದು, ನಮ್ಮ ಶಾರೀರಿಕ ಜೀವಿತಕ್ಕೆ ಒಳ್ಳೆ ಮಾಡುವಂಥದ್ದು, ಆರೋಗ್ಯ ಕೊಡುವಂಥದ್ದು, ನಮಗೆ ಪೌಷ್ಟಿಕಾಂಶವನ್ನು ಕೊಡುವಂಥದ್ದು, ನಮ್ಮನ್ನು ಬೆಳೆಸುವಂಥದ್ದು, ನಮ್ಮನ್ನು ಸ್ಟ್ರಾಂಗ್ ಮಾಡುವಂಥ ಬೀಜವನ್ನೇ ಹುಡುಕಿ ತಂದು ನಾವು ಬಿತ್ತುತ್ತೇವೆ. ಅದರ ಫಲವನ್ನೇ ಕೊಯ್ತೇವೆ. ಅನೇಕ ಸಾರಿ ಶಾರೀರಿಕ ಭಾಗದಲ್ಲಿ ನಾವು ಪಾಸ್ ಆದರೂ ಕೂಡ, ನಮ್ಮ ಫಿಟ್ನೆಸ್ಸನ್ನು ನೋಡಿಕೊಳ್ಳೋದ್ರಲ್ಲಿ ನಾವು ಪಾಸ್ ಆದರೂ ಕೂಡ, ಆತ್ಮಿಕ ಭಾಗದಲ್ಲಿ, ಆತ್ಮಿಕ ಜೀವಿತದಲ್ಲಿ ಅನೇಕ ಸಾರಿ ಫೈಲ್ ಆದದ್ದು ಗೊತ್ತೇ ಆಗೋದಿಲ್ಲ. ಕಾರಣ ಏನಂದರೆ, ಯಾವ ಬಿತ್ತಬಾರದ ಬೀಜಗಳನ್ನು ಬಿತ್ತುವುದೇ ಅದಕ್ಕೆ ಕಾರಣವಾದಂಥ ವಿಷಯಗಳು. ಪ್ರಿಯರೇ, ಬಿತ್ತಬಾರದಂಥ ಬೀಜವನ್ನು ಬಿತ್ತುತ್ತಾ ಇರ್ತೇವೆ. ಆತ್ಮಿಕ ಭಾಗದಲ್ಲಿ ಮಾತ್ರ, ಲೌಕಿಕ ಭಾಗದಲ್ಲಿ ಒಳ್ಳೆ ಸಂಗತಿಗಳನ್ನು ಬಿತ್ತಿ ಕೊಯ್ದು ತಿಂದು ಶರೀರವತ್ತ ಪೌಷ್ಟಿಕಾಂಶವನ್ನು ನೋಡ್ಕೊಳ್ತೇವೆ. ಆದರೆ ನಮ್ಮಲ್ಲೊಬ್ಬ ಆತ್ಮಿಕ ಮನುಷ್ಯನಿದ್ದಾನೆ. ಆತನಿಗೂ ಕೂಡ ಪೌಷ್ಟಿಕಾಂಶ ಬೇಕು, ಆತನು ಕೂಡ ಬೆಳಿಬೇಕು, ನಾವು ಕೂಡ ಅಭಿವೃದ್ಧಿ ಆಗಬೇಕು, ಎಲ್ಲ ವಿಷಯದಲ್ಲಿ ಅಭಿವೃದ್ಧಿಗೆ ಬರಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ನಾವು ಒಳ್ಳೆ ಸಂಗತಿಗಳನ್ನೇ ಸೆಲೆಕ್ಟ್ ಮಾಡಿ ನಾವು ನಮ್ಮ ಜೀವಿತದಲ್ಲಿ ಏನನ್ನು ಹಾಕ್ತೇವೆ ಅದು ಬೀಜಕ್ಕೆ ಹೋಲಿಸಲ್ಪಟ್ಟಿದೆ. ಒಳ್ಳೆ ಸಂಗತಿ ಅನ್ನುವಾಗ ನಿಮ್ಮ ಹತ್ರ ನಾನು ಕೇಳ್ತೇನೆ, ಒಳ್ಳೆ ಸಂಗತಿ ಅನ್ನುವಾಗ ನಮಗೆ ಕಂಡುಬರೋದು ಯಾವ ವಿಷಯ? ಏನು ಒಳ್ಳೆ ವಿಷಯ? ದೇವರ ಮಾತು ಅಲ್ವಾ? ದೇವರ ವಾಕ್ಯ ಬಿಟ್ಟರೆ ಬೇರೆದನ್ನು ನೀವು ಒಳ್ಳೇದಂತ ಹೇಳಲಿಕ್ಕಾಗ್ತದ? ಹಲ್ಲೆಲೂಯಾ. ಈಗ ದೇವರ ವಾಕ್ಯವನ್ನು ಕೂಡ ಯೇಸು ಸ್ವಾಮಿ ಅದನ್ನು ಬೀಜಕ್ಕೆ ಹೋಲಿಸಲಿಲ್ವಾ? ಹಲೋ, ಬಿತ್ತುವವನು ಬಿತ್ತುವುದಕ್ಕೆ ಹೋದನು. ಕೆಲವು ಬೀಜಗಳು ಎಲ್ಲಿ ಬಿದ್ದಂತೆ? ವರ್ಡ್ ಆಫ್ ಗಾಡ್ ಆಲ್ಸೋ ಸೀಡ್. ದೇವರ ವಾಕ್ಯ ಕೂಡ ಅದೊಂದು ಬೀಜವಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಆ ವಾಕ್ಯವನ್ನು ತೆಗೆದುಕೊಂಡು, ಆ ಒಳ್ಳೆ ಬೀಜವಾಗಿರುವಂಥ ದೇವರ ವಾಕ್ಯವನ್ನು ಸಂಗ್ರಹಿಸಿಟ್ಟುಕೊಂಡು, ಬಿತ್ತಬೇಕಾದ ಕಾಲ ಬಂದಾಗ ಆ ವಾಕ್ಯಗಳನ್ನು ಬಿತ್ತುವಂಥ ಲೈಫ್ ನನ್ನದು ನಿಮ್ಮದು ಆಗಿರುವಾಗ ಆ ವಾಕ್ಯದ ಮೂಲಕ ಜೀವವನ್ನು ಕೊಯ್ತೇವೆ, ಆ ವಾಕ್ಯದ ಮೂಲಕ ಆಶೀರ್ವಾದವನ್ನು ಕೊಯ್ಯುತ್ತೇವೆ. ಹಲ್ಲೆಲೂಯಾ. ಅಂಥ ಸಂದರ್ಭದಲ್ಲಿ ಒಳ್ಳೆಯದನ್ನು ಬಿತ್ತುವವನ ಜೀವಿತಕ್ಕೆ ಯಾರೇ ಬಂದು ಕೇಡು ಬಿತ್ತಲಿಕ್ಕೆ ನೋಡಿದರೂ ಕೂಡ ಅದು ಅವನಿಗೆ ತಾಗುವುದೇ ಇಲ್ಲ. ಅದು ಅವನ ಜೀವಿತದಲ್ಲಿ ಏನು ಹಾನಿ ಮಾಡಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಆದ್ದರಿಂದ ಸಭೆಯಾದಂಥ ನಾನು ನೀವು ಬಿತ್ತಬೇಕಾದಂಥ ಸಂಗತಿಗಳಲ್ಲಿ ಅನೇಕ ಸಂಗತಿಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ 1ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಅಲ್ಲಿ ತೀರ್ಪು ಮಾಡಬೇಡಿರಿ, ನಿಮಗೂ ತೀರ್ಪು ಆಗುವುದಿಲ್ಲ ಅಂತ ಹೇಳ್ತಾರೆ. ತೀರ್ಪು ಮಾಡಬಾರ್ದಂತೆ, ಜಡ್ಜ್ ಮಾಡೋದು, ಒಬ್ಬರನ್ನು ತೀರ್ಪು ಮಾಡೋದು. ಈಗ ಉದಾಹರಣೆಗೆ ಸಾಧಾರಣವಾಗಿ ಹೇಳ ಸರಿಯೇ ಇಜ್ಜಿಯ ಅಂತ ಏನೋ ಒಂದು ಯಾರೋ ಹೇಳಿದ್ದನ್ನು ಕೇಳ್ತೇವೆ, ಅದಕ್ಕೆ ಅಗ್ರಿ ಆಗ್ತೇವೆ. ನಾವು ಯಾರ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಇದ್ದೇವೆ, ಎಂಥದನ್ನು ಕೇಳ್ತಾ ಇದ್ದೇವೆ, ಬಿ ಕೇರ್ಫುಲ್. ಯಾಕಂದರೆ ನಿಮಗೆ ನೀವು ಇದನ್ನು ನೋಡಿದ್ದೀರಾ, ಪ್ರಾಕ್ಟಿಕಲ್ ಆಗಿ ಕೆಲವು ಮಾಡಿ ತೋರಿಸ್ತಾರೆ. ಈಗ ಲೈನಲ್ಲಿ ಜನರನ್ನು ನಿಲ್ಲಿಸೋದು ಕೇಳಿ, ಪ್ರಾಕ್ಟಿಕಲ್ ಏನಂದರೆ ಕೇಳುವ ವಿಚಾರದಲ್ಲಿ ಲೈನಲ್ಲಿ ಜನರನ್ನು ನಿಲ್ಲಿಸೋದು ಬೇಕಾಗಲಿ. ಈಗ ಸಮಯ ಇಲ್ಲ, ನಾನು ಸಹ ಮಾಡಿಸಿ ತೋರಿಸ್ತಾ ಇದ್ದೆ ಅದನ್ನು. ಒಂದು 10-15 ಜನರನ್ನು ಒಬ್ಬರ ಹಿಂದೆ ಒಬ್ಬರು ನಿಲ್ಲುವಾಗೆ ಮಾಡೋದು ಮಾಡಿ ಉಂಟಲ್ಲ, ಹಿಂದಿನವನಿಗೆ ನಾನೊಂದು ವಿಷಯ ಹೇಳೋದು, ಹೌದಲ್ಲ, ನಾನೊಂದು ವಿಷಯ ಹೇಳೋದು ಹಿಂದಿನವನಿಗೆ, ಅದನ್ನು ಎದುರಿನವನಿಗೆ ಹೇಳು. ಅವನು ಹೇಳುವಾಗ ಸ್ವಲ್ಪ ಬದಲಾಗ್ತದೆ ಅದು. ಆ ಎರಡನೇವನು ಮೂರನೇವನಿಗೆ ಹೇಳುವಾಗ ಇನ್ನೂ ಬದಲಾಗ್ತದೆ, ಮೂರನೇವನು 4ನೇವನಿಗೆ ಹೇಳುವಾಗ ಇನ್ನೂ ಬದಲಾಗ್ತದೆ. ಬದಲಾಗಿ ಲಾಸ್ಟ್ ನೋಡಿದರೆ ರಿಸಲ್ಟ್ ಬೇರೆನೆ, ವಿಷಯ ಬೇರೆನೆ. ಇಲ್ಲಿ ಪ್ರಾರಂಭಗೊಂಡದ್ದು ಒಂದು, ಅಲ್ಲಿ ಕಿವಿಗಳ ಮೂಲಕ ಕಿವಿಗಳಿಗೆ ಹೋಗಿ 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 ಆದಂಥದ್ದು ಒಂದು. ಆಗ ಮನುಷ್ಯ ಕೊಡುವ ತೀರ್ಪು ಇನ್ನೊಂದಿರ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತೀರ್ಪು ಕೊಡ್ತಾರೆ. ಅವಂಚೆಗೆ, ಅವಂದುಗೆ, ಒಂದು ಅವ್ವುಗೆ. ಸತ್ಯ ಹೇಳ, ಬಾಯನ್ನು ಕಾಯುವವನು ಏನು ಕಾಯ್ತಾನಂತೆ? ಜೀವವನ್ನು ಕಾಯ್ತಾನಂತೆ. ಅದಕ್ಕೆ ಗಾಸಿಪ್ನ ವಿಚಾರದಲ್ಲಿ ಸೇರಿಕೊಳ್ಳೇಬಾರ್ದು. ಯಾಕಂತ ನಮ್ಮ ಜೀವಿತದಲ್ಲಿ ಜಡ್ಜ್ಮೆಂಟ್ ಪಾಸ್ ಆಗ್ತದೆ. ತೀರ್ಪು ಮಾಡಬೇಡ್ರಿ. ನಾವು ಯಾವತ್ತೂ ತೀರ್ಪು ಮಾಡೋದು ಸರಿಯಾಗಿರುವುದಿಲ್ಲ. ನೋಡಿ, 23ನೇ ಜ್ಞಾನೋಕ್ತಿಯಲ್ಲಿ 1ನೇ ವಚನ ನೀವು ನೋಡುವಾಗ ಅಲ್ಲಿ ಏನು ಬರ್ತಿದೆ? ಆಧಾರವಿಲ್ಲದ ಸುದ್ದಿಯನ್ನು ಏನು ಮಾಡಬಾರ್ದಂತೆ? ಹಬ್ಬಿಸಬಾರದು. ಆಧಾರವಿಲ್ಲದ ಸುದ್ದಿಯನ್ನು ಜ್ಞಾನೋಕ್ತಿ ಅಲ್ಲ, ವಿಮೋಚನ ಕಾಂಡ 23:1 ಸಿಕ್ಕಿತಾ? ನಾನು ಜ್ಞಾನೋಕ್ತಿ ಹೇಳಿದ್ನ. ವಿಮೋಚನ ಕಾಂಡ 23:1. ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು, ದುಷ್ಟರ ಸಹಾಯಕ್ಕಾಗಿ ನ್ಯಾಯವಿರುದ್ಧವಾದ ಸಾಕ್ಷಿಯನ್ನು ನುಡಿಯಬಾರದು. ಇವತ್ತು ಕೋರ್ಟಿಗೆ ಹೋದರೆ ಒಬ್ಬ ದುಷ್ಟತನ ಮಾಡಿದವ ಇದ್ದಾನೆ, ಅವನಿಗೆ ಕನೆಕ್ಷನ್, ಹಣವಂತರ ಕನೆಕ್ಷನ್ ಇರ್ತದೆ, ಅಥವಾ ಅವನಲ್ಲಿ ಹಣ ಇರ್ತದೆ. ಆ ಹಣದ ಪ್ರಭಾವ ಅವನ ಕುರಿತಾಗಿ, ದುಷ್ಟನ ಕುರಿತಾಗಿ ಸುಳ್ಳು ಸಾಕ್ಷಿ ಅನ್ನೋದು ಹೇಳಿಸ್ತದೆ. ಓಕೆ, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರ್ದು. ಆಧಾರನೇ ಇಲ್ಲ, ತಾವು ಸರಿಯಾಗಿ ನೋಡಲಿಲ್ಲ, ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗೋದು, ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಹೋಗೋದು, ಅಲ್ಲಿ ಜಡ್ಜ್ಮೆಂಟ್ ಪಾಸ್ ಆಗ್ತಾ ಹೋಗ್ತದೆ. ತಿಳ್ಕೊಳ್ಳಿ, ಆ ವ್ಯಕ್ತಿ, ಆ ಲೈನಲ್ಲಿರುವಂಥ ವ್ಯಕ್ತಿ ಒಂದು ವೇಳೆ ನಾನಾದರೆ, ಆ ಲೈನಲ್ಲಿರುವಂಥ ವ್ಯಕ್ತಿ ಒಂದು ವೇಳೆ ನೀವಾದರೆ, ಏನು ಜಡ್ಜ್ ಮಾಡ್ತೇವೆ ಅದಕ್ಕೆ ತಕ್ಕಂಥ ಜಡ್ಜ್ಮೆಂಟನ್ನು ನಾವು ಹೊಂತೇವೆ. ನಾವು ಹೇಳ್ತೇವಲ್ಲ, ಯಾವಾಗಲೂ ಅವರನ್ನೇ ನೋಡೋದು, ಇವರೇ ನೋಡು, ಆಯ ಮಲ್ದೆ ಉಂಬೆ ಮಲ್ದೆ ಆಯನ್ನ ಕುರಿತಾಗಿ ನಾವು ನಮಗೆ ಮಾಡುತ್ತಿರುವುದು ನಮಗೆ ಅರ್ಥ ಆಗುವುದಿಲ್ಲ. ಕೆಲವು ಸರಿ ನಮ್ಮ ಜೀವಿತ ನಾವೇ ನಮಗೆ ಮಾಟ ಮಾಡಿಕೊಂಡ ಹಾಗೆ. ಅವಿದ್ಯತ್ವವು ಎಂತಂತೆ? ಸೌಲನಿಗೆ ದೇವರು ಹೇಳುವಾಗ, ಸಮ್ಮೇಳನ ಹೇಳುವಾಗ, ಅವಿದ್ಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿದೆ. ವಾಕ್ಯ ಹೇಳ್ತಾರೆ, ಒಳ್ಳೆ ಬೀಜ ವರ್ಡ್ ಒಳ್ಳೆ ಬೀಜ. ತೀರ್ಪು ಮಾಡಬೇಡ ಅಂದರೆ ಬಾಯಿ ಕಟ್ಟಿ ಇಡಬೇಕು. ಇನ್ನೊಂದು ಕಡೆಯಲ್ಲಿ ಹೀಗೆ ಬರ್ತಿದೆ ನೋಡ್ರಿ, 21ನೇ ಅಧ್ಯಾಯ ಜ್ಞಾನೋಕ್ತಿ 21ನೇ ಅಧ್ಯಾಯ, ಅದರಲ್ಲಿ 23ನೇ ವಚನ, 21ನೇ ಅಧ್ಯಾಯ 23ನೇ ವಚನ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನಂತೆ. ಯಾಕೆ ತೊಂದರೆಗಳಿಗೆ ಒಳಗಾಗಬೇಕು? ಯಾಕೆ ಗುಡ್ ಸೀಡನ್ನು ನಾವು ಸೋ ಮಾಡಬಾರ್ದು?
ಯಾಕೆ ಕಾಟು ಫಲವನ್ನು ಕೊಡುವಂಥ ಸೀಡನ್ನು ನಾವು ಹಾಕಬೇಕು? ಗುಡ್ ಸೀಡ್ ಏನು ಗೊತ್ತುಂಟ? ಗುಡ್ ಸೀಡ್ ಏನು? ನಮ್ಮ ಬಾಯಿಯನ್ನು ಕಂಟ್ರೋಲಲ್ಲಿರೋದು, ಯಾರ ಕುರಿತಾಗಿ ಕೂಡ ನಾವು ಏನು ಮಾಡುವಂಥದ್ದು, ಒಮ್ಮೆಲೆ ಜಡ್ಜ್ ಮಾಡದಿರುವಂಥದ್ದು. ಇದು ಗುಡ್ ಸೀಡ್, ಗುಡ್ ಸೀಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ತೀರ್ಪು ಮಾಡಬೇಡ್ರಿ, ನಿಮಗೂ ತೀರ್ಪು ಆಗೋದಿಲ್ಲ. ಮತ್ತು 7ನೇ ಅಧ್ಯಾಯ 1ನೇ ವಚನ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನ 2ನೇ ವಚನ ಎಲ್ಲ ಓದ್ರಿ. ನೀವು ಅಳೆಯುವಂತ ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀವು ಅಳೆಯುವ ಅಳತೆ, ಸೇಮ್ ಮೆಜರಲ್ಲಿ ನಾವು ಕೂಡ ಅಳೆಯಲ್ಪಡ್ತೇವೆ. ಆಗ ಯಾರನ್ನು ಅಂಚೆ ಎನ್ನುವರು, ಯಾರನ್ನು ಇಂಚೆ ಎನ್ನುವರು, ಎಷ್ಟು ನೋವಾಗ್ತದೆ. ಹಾಗಾದರೆ ಒಬ್ಬರ ಬಾಯಿಯಿಂದ ಇನ್ನೊಬ್ಬರ ಬಾಯಿಗೆ ಹೋಗುವಾಗ ಅನೇಕ ಸಾರಿ ಹೇಗೆ ಟ್ವಿಸ್ಟ್ ಆಗಿ ಹೋಗ್ತಾ ಇರ್ತದೆ, ಟ್ವಿಸ್ಟ್ ಆಗಿ ಹೋಗ್ತಾ ಇರ್ತದೆ. ಬಿ ಕೇರ್ಫುಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಲೂಕನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ 37ನೇ ವಚನವನ್ನು ಓದೋಣ. ಅದೇ ವಿಷಯಗಳು ಅಲ್ಲಿ ಪುನರಾವರ್ತಿಸಲ್ಪಟ್ಟಿದೆ, ಬಟ್ ಅದರಲ್ಲಿ ಇನ್ನೂ ಕೆಲವು ನಾವು ಬಿತ್ತಬಾರದಂಥ ಸಂಗತಿಗಳ ಕುರಿತಾಗಿ ಕೂಡ ಹೇಳಿದೆ. ಅದರಲ್ಲಿ 6ನೇ ಅಧ್ಯಾಯ 37ನೇ ವಚನ, ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಬಿಡಿಸಿರಿ, ನಿಮ್ಮನ್ನು ಬಿಡಿಸುವರು. ಬಿಡಿಸುವರು. ಇದರಲ್ಲಿ ನೋಡಿ, ಹಲ್ಲೆಲೂಯಾ. ನಾವು ಬಿಡಿಸುವಂಥ ಕಾರ್ಯಕ್ಕೆ, ಬಂಧನದಿಂದ ಹೊರತರುವಂಥ ಕಾರ್ಯಕ್ಕೆ ಯಾರು ಕೈ ಹಾಕ್ತಾರೋ ಅವರ ಜೀವಿತದಲ್ಲಿ ಏನಾದರೂ ಬಂಧನೋಪದಲ್ಲಿ ಬರುವಾಗ, ಹಲ್ಲೆಲೂಯಾ, ಅವರಿಗೂ ಕೂಡ ಬಿಡುಗಡೆಯ ಮಾರ್ಗ ಅಥವಾ ಬಿಡಿಸುವಂಥ ವ್ಯಕ್ತಿಗಳು ರೈಸ್ ಆಗಿರ್ತಾರೆ. ಹಲ್ಲೆಲೂಯಾ. ಏನು ಬಿತ್ತುತ್ತೀಯ ಅದನ್ನು ಕೊಯ್ಯಲೇ ಬೇಕು. ಹಲ್ಲೆಲೂಯಾ. ಯಾರಾದರೂ ಒಬ್ಬರು ಬಂಧನದಲ್ಲಿ ಬಿದ್ದಿದ್ದಾರೆ, ಇನ್ನೂ ಬಂಧನದಲ್ಲಿ ಹಾಕಿ ಅವರನ್ನು ಇದು ಮಾಡೋದಾದರೆ, ನಮ್ಮ ಮಾತುಗಳು ಅವರನ್ನು ಇನ್ನೂ ಬಾಂಡೇಜಲ್ಲಿ ಇರಿಸುವುದಾದರೆ ಏನಾಗ್ತದೆ? ಒಂದು ಕಾಲ ಬರುವಾಗ ನಾವು ಬಾಂಡೇಜದು ಸೀಡನ್ನು, ಅರ್ಥ ಆಗ್ತಾ ಉಂಟ? ಇಂಟ್ರೆಸ್ಟ್ ಆಗ್ತಾ ಇಲ್ವಾ? ನಾವು ಬಿತ್ತುತ್ತಾ ಇರ್ತೇವೆ, ಬಾಂಡೇಜನ್ನು ಕೊಯ್ಯಬೇಕಾದಂಥ ದಿನಗಳು ಬರ್ಬೋದು. ಹಲ್ಲೆಲೂಯಾ. ಇನ್ನು ಮುಂದಿನ ವಾಕ್ಯ ಓದ್ರಿ. ಮುಂದಿನ ವಾಕ್ಯ, ಕೊಡಿರಿ, ಆಗ ನಿಮಗೂ ಕೊಡುವರು. 4ನೇ ವಿಚಾರ ನಾವು ನೋಡುವಾಗ, ಕೊಡಿರಿ. 3ನೇ ವಿಚಾರ, ಕೊಡಿರಿ, ಆಗ ನಿಮಗೂ ಕೊಡುವರು. ಇದು ಯಾರು ಹೇಳಿದ ಮಾತು? ಯಾರು ಹೇಳಿದ ಮಾತು? ಕೊಡಿರಿ, ಆಗ ನಿಮಗೂ ಕೊಡುವರು. ಯೇಸು ಹೇಳಿದ ಮಾತು. ಎಷ್ಟೋ ಜನರ ಜೀವಿತದಲ್ಲಿ ನೋಡ್ರಿ, ಒಬ್ಬ ಕಷ್ಟದಲ್ಲಿರುವವರಿಗೆ ಹೆಲ್ಪ್ ಮಾಡಲು ಶಕ್ತರು ಅವರು, ಆದರೆ ಅವರು ಏನು ಮಾಡ್ತಾ ಇಲ್ಲ, ಹೆಲ್ಪ್ ಮಾಡೋದಿಲ್ಲ. ಅಂಥವ್ರನ್ನ, ಕೆಲವರನ್ನು ಈ ಸ್ಟಿಂಜಿ ಸ್ಪಿರಿಟ್, ಕಂಜೂಸ್ತನದ ಆತ್ಮ ಕೆಲವರನ್ನು ಹಿಡಿದಿರ್ತಾರೆ. 1 ಪೈಸಾ ಕೂಡ ಅವರು ಹೊರಗೆ ಕೊಡೋದಿಲ್ಲ, 1 ಪೈಸಾ ಬಿತ್ತಲಿಕ್ಕೆ ಇದು ಮಾಡೋದಿಲ್ಲ. ಯಾಕೆ ಗೊತ್ತುಂಟ? ಕೆಲವರಿಗೆ ಏನಂದರೆ, ನಾನು ಕೊಟ್ಟರೆ ನನಗೆ ಕಡಿಮೆ ಆಗ್ತದೆ. ಇನ್ನು ಕೆಲವರಿಗೆ ಏನಂದರೆ, ಅಷ್ಟಲ್ಲ, ನನಗೆ ಇನ್ನೂ ಬೇಕು, ಇನ್ನೂ ಮಾಡ್ಕೊಳ್ಬೇಕು. ಕೆಲವು ಸರಿ ಫಿಯರ್ ಇರ್ತದೆ, ಬಿತ್ತದಿರುವುದಕ್ಕೆ ಕಾರಣಗಳು ಅನೇಕ ಇರ್ತದೆ. ಕೆಲವು ಸರಿ ಫಿಯರ್, ಭಯ. ಅಯ್ಯೋ ಎಂಡ ಒಂತೆಪ್ಪು ನಾನು ಕೊರದು ಬೋಂಡ ಬಗ್ಗೆ ಎಂಕೇನುಂಟು, ಒಂದು ಫಿಯರ್. ಇನ್ನು ಕೆಲವರಿಗೆ ಎಂತ ಗೊತ್ತುಂಟ? ಎಂಕು ಬೋರ್ಡು ನನ್ನಲ ಎಂಕು ಮಿತ್ತು ಬೋರ್ಡು, ಸ್ವಾರ್ಥ. ಇನ್ನು ಅನೇಕ ಕಾರಣಗಳನ್ನು, ರೀಸನನ್ನು ಒಬ್ಬ ಮನುಷ್ಯ ಬಿತ್ತದಿರುವುದಕ್ಕೆ ಕಾರಣ ಏನು? ಭಯ ಇರ್ಬೋದು, ಸ್ವಾರ್ಥ ಇರ್ಬೋದು, ಅಥವಾ ಕಂಜೂಸ್ ಇರ್ಬೋದು. ಅನೇಕ ಕಾರಣಗಳು ನಾವು ಹುಡುಕ್ತಾ ಹೋಗ್ಬೋದು, ದೇವರ ವಾಕ್ಯದ ಆಧಾರದಲ್ಲಿ ನೋಡುತ್ತಾ ಹೋಗ್ಬೋದು. ಆದರೆ ಯೇಸು ಸ್ವಾಮಿ ಏನು ಹೇಳಿದಾನೆ ಗೊತ್ತುಂಟ? ಕೊಡಿರಿ, ಆಗ ನಿಮಗೂ ಕೊಡುವರು. ಹೇಗೆ ಕೊಡ್ತಾರಂತೆ? ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ಹಲ್ಲೆಲೂಯಾ. ನಾನು ಈ ಮಾತಿನ ಮಿರಾಕಲನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ನನ್ನ ಭರವಸೆ ದೇವರ ಮೇಲೆ. ಸ್ವಾಮಿ ಹೇಳಿದ್ದಾನೆ ಕೊಡು ಎಂಬುದಾಗಿ. ಎಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಗಳಿಗೆಯಲ್ಲಿ ಪ್ರೇರೇಪಣೆ ಆಯ್ತಾ?
ಜನರು ಏನೇ ತಿಳ್ಕೊಳ್ಳಿ ಎಂಬುದಾಗಿ ನಾನು ಆಲೋಚನೆ ಮಾಡೋದಿಲ್ಲ. ಅವರು ಏನೇ ತಿಳ್ಕೊಳ್ಳಿ, ನಾನು ಮುಂದುವರಿತಾ ಇದ್ದೇನೆ. ಹಲ್ಲೆಲೂಯಾ. ಕೆಲವೊಂದು ಸಾರಿ ನೀವು ನಂಬಲಿಕ್ಕಿಲ್ಲ, ಏನು ಇರೋದಿಲ್ಲ. ಹೋಲಿ ಸ್ಪಿರಿಟ್ ಹೇಳ್ತಾರೆ ಇದ್ದದ್ದನ್ನು ಕೊಡು ಅಂತ. ಏನು ಇಲ್ಲದ ಸಂದರ್ಭದಲ್ಲಿ ಇದ್ದದನ್ನು ಕೂಡ ಕೊಡುವಾಗ ಎಷ್ಟೋ ಮಿರಾಕಲನ್ನು ನಾನು ಕಂಡಿದ್ದೇನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಮ್ಟೈಮ್ಸ್ ಕಷ್ಟ ಆಗ್ತದೆ, ಇದ್ದದನ್ನೆಲ್ಲ ಕೊಟ್ಟು ಕೂತ್ಕೊಂಡ್ರೆ ಕಷ್ಟ ಆಗ್ತದೆ. ಆದರೆ ಫಿಯರ್ ಇಲ್ಲ, ಫೇತ್ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನನಗೆ ನಿಮಗೆ ಉದಾರವಾಗಿ ಕೊಡ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸಲು ಶಕ್ತನಾದ ದೇವರು ನನ್ನ ತಂದೆಯಾಗಿದ್ದಾನೆ. ಆ ವಿಶ್ವಾಸದಿಂದ ಆತನ ಪ್ರೇರೇಪಣೆಗೆ ನಾವು ಬಿಟ್ಟು ಕೊಡ್ತೇವೆ. 1-2 ಮಿರಾಕಲ್ ಅಲ್ಲ ನಾನು ಕಂಡದ್ದು. ಹಲ್ಲೆಲೂಯಾ. ಕೊಡದೇ ಇದ್ದ ಜನರು, ಪರಿಚಯ ಇಲ್ಲದಿದ್ದ ಜನರು ಮನೆ ಹುಡುಕಿಕೊಂಡು ಬಂದು ಚೆಕ್ಕನ್ನು ಬರೆದು ಕೊಟ್ಟು ಹೋದಂಥ ದಿನಗಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅನೇಕ ಸಾರಿ ನಮ್ಮ ದೃಷ್ಟಿಯಲ್ಲಿರ್ತದೆ. ದೇವರು ಯಾರನ್ನು ಕೊಟ್ಟಿರ್ತಾನೆ ಅವರ ಮೇಲಿನ ದೃಷ್ಟಿ ಇರುವಂಥದ್ದು ಸಹಜ. ಆದರೆ ಇಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ನೋಡಿಕೊಳ್ಳುವಾತನು ಯಾರು? ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತೆ. ನಮ್ಮನ್ನು ಕಾಯುವಾತನು ಯಾರಂತೆ? ಯೆಹೋವನೇ. ನನಗೆ ಅನೇಕ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲದಾಗ ಕೆಲವು ಸಲ ಒಂದು ಸೈಡಲ್ಲಿ ಇದು ಬರ್ತದೆ, ನಿನ್ನ ಫ್ರೆಂಡ್ಸ್ ಇರತ್ತ ನಿಕ್ಕೆ ಪಾತ್ರ ಕೊಡ್ತೀನಿ. ನನಗೆ ಮಾತು ಕೊಟ್ಟವರು 1-2-3 ಜನ ಇದೆ. ನಾನು ಸೇವೆಗೆ ಪ್ರಾರಂಭವಾಗಿ ಬರುವಾಗ ಎನಿ ಟೈಮ್ ದಾಲ ತೊಂದರೆ ಅಂಡ ಒಂಜಿ ಫೋನ್ ಮಲ್ತಾರಡ ಇರನ್ನ ಬಗ್ಗೆ ಎಂಕಲ್ ಒಂದು ಲೆಜ್ಜಿ ಎಂಕಲ್ ಒಡೆ ಮುಟ್ಟಲಿಲ್ಲ ಅಂತ. ಎಷ್ಟು ಬರ್ಬೋದು? ಅವರ ಹತ್ರ ಎಷ್ಟು ಕೆಪಾಸಿಟಿ ಇದೆ ಅಷ್ಟರ ಮಟ್ಟಿಗೆ ಬರ್ಬೋದು. ಈಗ ಅವರ ಕೆಪಾಸಿಟಿಯಲ್ಲಿ 100% ಆದರೆ ಅವ್ರು 100 to 100 ಕೊಡಲಿಕ್ಕೆ ಆಗ್ತದಾ? ಇಲ್ಲ. ಅದರಲ್ಲಿ 1%, ಅದರಲ್ಲಿ ಒಂದು 10 ಅಂಶವನ್ನು ಕೊಡ್ಬೋದು. ಆದರೆ ನಮ್ಮ ಭರವಸೆ ಯಾವುದೇ ಮನುಷ್ಯನ ಮೇಲಿರಬಾರ್ದು. ದೇವರು ಹೇಳಿದನು, ಕೊಡಿರಿ ಆಗ ನಿಮಗೂ ಕೊಡಬಾರ್ದು. ಈಗ ಕೊಡುವಂಥದ್ದು ಅದೊಂದು ಬೀಜ. ಹಲ್ಲೆಲೂಯಾ, ಒಳ್ಳೆ ಬೀಜ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಡದೆ ಇರುವಂಥದ್ದು ಅದು ಕೆಟ್ಟ ಬೀಜ. ಅದಕ್ಕೆ ಒಂದು ವಾಕ್ಯ ತೆಗಿರಿ. 11ನೇ ಅಧ್ಯಾಯ ಜ್ಞಾನೋಕ್ತಿ 11ನೇ ಅಧ್ಯಾಯ, ಅದರಲ್ಲಿ 23 ಮತ್ತು 24ನೇ ವಚನ. ಜ್ಞಾನೋಕ್ತಿ 11, 23, 24ನೇ ವಚನ. ಸಜ್ಜನರ ಆಶೆಯು ಮಂಗಳಾಸ್ಪದ, ದುರ್ಜನರ ನಿರೀಕ್ಷೆಯು ರೋಷಾಸ್ಪದ. 22 ನೋಡ್ರಿ. ಒಬ್ಬನು ತನ್ನ ಧನವನ್ನು ಚೆಲ್ಲಿದರು. ಓಕೆ, ಅದೆಷ್ಟನೇ ವಚನ? 24. ಓಕೆ. ಒಬ್ಬನು ತನ್ನ ಧನವನ್ನು ಚೆಲ್ಲಿದರು, ಅವನಿಗೆ ವೃದ್ಧಿ. ಅರೆ, ಧನವನ್ನು ಚೆಲ್ಲಿದರೆ ಅಂದ್ರೆ ರಸ್ತೆಯಲ್ಲಿ ಕೊಂಡೋಗಿ ಬಿಸಾಡೋದ? ಕೆಲವರು ದನ ಚೆಲ್ತಾರೆ, ಗೊತ್ತುಂಟಾ? ಈ ನಾರ್ತದಲ್ಲೆಲ್ಲ ಭಾಳ ನಡೀತುಂಟು. ಹೋಗಿ ಟಕ ಚೆಲ್ಲೋದು ಅವಳಿಗೆ. ಎಂತಕ್ಕೆ ಚೆಲ್ತಾರೆ ನನಗೆ ಅರ್ಥ ಆಗೋದಿಲ್ಲ. ಒಬ್ಳಿಗೆ ಹೀಗೆ ಮಾಡ್ತಾ ಇರ್ತಾಳೆ ಸ್ಟೇಜಲ್ಲೆಲ್ಲ. ಇವರು ಹೋಗಿ ಟಕ ಅದನ್ನು ಉಡೈಸುವಂಥ, ಅದಕ್ಕೆ ಅವರು ಟ್ರೈನಿಂಗ್ ತಗೊಂಡಿರ್ತಾರಂತೆ. ಇಷ್ಟು ಕಟ್ಟು ನೋಟ್ ಅಂತ ತಗೊಂಡೋಗಿ ಚೆಲ್ಲುದು ಟ್ರರ್ ಅಂತ. ಹೌದು, ಒಂದರ ಹಿಂದೆ ಮೆಷಿನಲ್ಲಿ ರಟ್ಟುದು ಅವಳ ಮೇಲೆ. ಅವಳ ಟೀಮ್ ಅವರು ಬಂದೆಲ್ಲ ಬಾಚಿಕೊಂಡು ಹೋಗೋದು. ಕೆಲವರು ಸ್ಟೇಜಲ್ಲಿ ಹೋಗಿ ಅವಳನ್ನು ಇಡಲಿಕ್ಕೆ ಹೋಗೋದು. ಬಾನ್ಸರ್ನವ್ರು ಬಂದು ಅಡ್ಡು ಬಿಡುವುದು. ಇದೆಲ್ಲ ಲೋಕದ ಬಿತ್ತುವಿಕೆ. ಅದೆಲ್ಲ ಚೆಲ್ಲಲಿಕ್ಕೆ ಹೇಳಿದು. ನೋಡಿ, ನಾವು ಚೆಲ್ಲುವಂಥದ್ದು ಇರ್ಬೋದು. ಈಗ ಒಬ್ಬನು ತನ್ನ ಧನವನ್ನು ಚೆಲ್ಲಿದರೆ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದದನ್ನು ಬಿಗಿ ಹಿಡಿದರೆ ಅವನಿಗೆ ಬಡತನ. ನೋಡಿ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ನ್ಯಾಯವಾದದ್ದನ್ನು ಅಂದರೆ ನ್ಯಾಯವಾದದ್ದು ಯಾವುದು? ದೇವರು ಬಯಸುವ ಸಂಗತಿ ನ್ಯಾಯವಾದದ್ದು. ದೇವರ ಮಾತು ನ್ಯಾಯವಾದದ್ದು. ದೇವರ ವಾಕ್ಯ ಎಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಕೊಡಬೇಕೆಂಬುದಾಗಿ ಬರೆದಿದ್ದು ನ್ಯಾಯವಾದದ್ದು. ಅಲ್ಲಿ ಬಿಗಿ ಹಿಡಿಬಾರ್ದು. ಚೆಲ್ಲುದಂದರೆ ಒಟ್ಟು ತಗೊಂಡೋಗಿ ಚೆಲ್ಲುವುದಲ್ಲ. ನಾವು ಗದ್ದೆ ಕೂಡ ನೋಡ್ತೇವೆ. ಈಗ ಬೀಜವನ್ನು ನಾವು ಬಿತ್ತಲಿಕ್ಕಿರುವಾಗ ನಾವು ಏನು ನೋಡ್ತೇವೆ? ಒಳ್ಳೆ ಗದ್ದೆಯನ್ನು ನೋಡ್ತೇವೆ. ನಾವು ಒಳ್ಳೆ ಗದ್ದೆಯನ್ನು ನೋಡಿ ಒಳ್ಳೆ ಗದ್ದೆಗೆ ಬಿತ್ತೇವೆ. ಒಳ್ಳೆ ನೆಲವನ್ನು ನೋಡ್ತೇವೆ ಬಿತ್ತುವಾಗ. ಒಳ್ಳೆ ನೆಲ ಯಾವುದು? ನ್ಯಾಯಯುತವಾದ ನೆಲ. ಒಂದು ಬೀಜ ಬೆಳೆದು ಬರಲಿಕ್ಕೆ ಅನುಕೂಲವಾದ ನೆಲವೇ ಒಳ್ಳೆ ನೆಲ.
ಹಲ್ಲೆಲೂಯ, ಹಲ್ಲೆಲೂಯ. ಆ ನೆಲದಲ್ಲಿ ಕೆಲವು ಅಂಶಗಳು ಇದೆ, ಪಾಯಿಂಟ್ಗಳು ಇದೆ, ಪೌಷ್ಟಿಕಾಂಶಗಳು ಇದೆ. ಅಂಥ ನೆಲಕ್ಕೆ ಹಾಕಿದರೆ ಮಾತ್ರ ಬೆಳೆದು ಬರೋದು. ಹೌದಲ್ವಾ? ಹಲ್ಲೆಲೂಯ. ಕೆಲವು ಪಾಯಿಂಟ್ಗಳಿದೆ ಅದರಲ್ಲಿ. ಅದೇ ಪ್ರಕಾರ ಕೆಲವು ಪಾಯಿಂಟ್ ಅಂದರೆ ದೇವರು ಬಯಸುವಂಥ ಪಾಯಿಂಟ್ಗಳುಳ್ಳಂಥ ಹೊಲಕ್ಕೆ ನಾವು ಬಿತ್ತುವುದಕ್ಕೆ ಮುಂದಾಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕ್ರೈಸ್ತ ಬಾಳ್ವೆ ಅಂದರೆ ಒಂದು ಕೊಡುವಂಥ ಬಾಳ್ವೆನೆ. ಯಾಕಂದರೆ ದೇವರು ನಾವು ಬಂಧನದಲ್ಲಿರುವಾಗ, ನಾವು ಸೆರೆಮನೆಯಲ್ಲಿ, ಸೈತಾನ್ನ ಸೆರೆಮನೆಯಲ್ಲಿರುವಾಗ ತನ್ನ ಮಗನನ್ನೇ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದಿರುವನೇ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋದು, ದೇವರೇ ನಮ್ಮ ಅವಶ್ಯಕತೆಗಳು ಇದ್ದಿದ್ದೆ ನಮಗೆ ಕೊಡಪ್ಪ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯ. ದೇವರ ಮಕ್ಕಳು ಫಸ್ಟ್ ತಮ್ಮನ್ನೇ ತಾವು ದೇವರಿಗೆ ಕೊಡಬೇಕಾದವರು ಮತ್ತು ದೇವರ ನೀತಿ ನ್ಯಾಯಕ್ಕೆ ಅನುಸಾರವಾಗಿ ತಮ್ಮನ್ನು ಕೊಡಬೇಕಾದವರು, ತಮ್ಮಲ್ಲಿದ್ದದನ್ನು ಕೊಡಬೇಕಾದವರು. ಹಲ್ಲೆಲೂಯ. ಒಬ್ಬನು ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ನೆಕ್ಸ್ಟ್ ವರ್ಡ್ ಏನು ಹೇಳ್ತದೆ ಇನ್ನೊಂದು ನೋಡಿ, ಅಲ್ಲಿ ಮುಗೀತಂತ ನಾನು ಎಣಿಸ್ತೇನೆ. 25 ಇದೆ ನೋಡ್ರಿ. ಉದಾರಿಯು ಏನಾಗ್ತಾನಂತೆ? ಉದಾರಿಯು ಯಾವಾಗಲೂ ಅವನು ವೀಕ್ ಆಗ್ತಾನಂತ ಹೇಳಲೇ ಇಲ್ಲ. ಉದಾರಿಯು ಯಾವಾಗಲೂ ಏನಾಗ್ತಾನಂತೆ? ಪುಷ್ಟನಾಗ್ತಾನೆ. ನೀರು ಹಾಯಿಸುವವನಿಗೆ ಏನಾಗ್ತದಂತೆ? ಕೆಲವರದ್ದು ನೀರದ್ದೆಲ್ಲ ಜಗಳ ನೋಡಬೇಕು ಮಾರ್ರೆ. ಪಾಪ ಒಂದು ಕುಡಿಲಿಕ್ಕೆ ಒಂಜಿ ಎಂಕಲ್ನ ಉಗ್ಗೆಲ್ಲ ಬಚ್ಚಿపోతుంಡು ಪರ್ರೆಗೆ ಒಂಜಿ ಕೊಡಪ್ಪನ ನೀರು ಕೊರ್ರೆ ಅಂದರೆ ಸಹ ಕೊಡೋದೇ ಇಲ್ಲ. ಒಂದು ದಿನ ಬರ್ತದೆ ಇವನು ಉಗ್ಗೆಲ್ಸ ಬಚ್ಚುತ್ತದೆ. ನೀರಲ್ಲಿ ಕಂಜೂಸ್ ಮಾಡಿದರೆ ನೀರು ಹೋಗ್ತದೆ. ಅದೊಂದು ಪ್ರಿನ್ಸಿಪಲ್. ಅದು ಯಾಕೆ ಶಾಪ ಅಂತ ಹೇಳೋದಲ್ಲ, ಅದೊಂದು ನಿಯಮಾವಳಿ. ಉದಾರಿ ಯಾವಾಗಲೂ ಉದಾರಿ ಪುಷ್ಟನಾಗ್ತಾನೆ. ಇನ್ನೊಂದು ಸರ್ವೆ ಮಾಡ್ತಾ ಬರುವಾನ, ಆಗ ಕೆಟ್ಟವರು ಯಾರು ಎಂಬುದಾಗಿ ಅವರ ಮೇಲೆ ಬಂದಿದ್ದಾರೆ ಅಂತ ಸರ್ವೆ ಮಾಡಲಿಕ್ಕೆ ಹೋದೆವು. ಈಗ ಇನ್ನೊಂದು ಪೆನ್ನು ಪುಸ್ತಕ ಇಟ್ಕೊಂಡು ಸರ್ವೆ ಮಾಡೋಣ. ಯಾರೆಲ್ಲ ಚಿಯರ್ಫುಲ್ ಹಾರ್ಟಲ್ಲಿ ಒಂದು ಬಿತ್ತುವ ಒಂದು ಅಭ್ಯಾಸ ಇದೆಯೋ, ತನ್ನಲ್ಲಿ ಇಲ್ಲದಿದ್ದರೂ ಕೂಡ ದೇವರ ಮಾತಿಗೆ ಅನೇಕ ಸರಿ ದೇವರ ಪ್ರೇರೇಪಣೆ ಇಂಪಾರ್ಟೆಂಟ್. ನಾನು ಬಿತ್ತುವಂಥ ವಿಚಾರದಲ್ಲಿ ನಿಮಗೆ ಯಾವಾಗಲೂ ಹೇಳೋದು, ಪ್ರೇರೇಪಣೆ ಇಲ್ಲದೆ ಸರಿಯಾದ ಗ್ರೌಂಡ್ ಇಲ್ಲದೆ ಬಿತ್ತಲಿಕ್ಕೆ ಹೋಗಬೇಡ್ರಿ. ಪ್ರೇರೇಪಣೆಯಲ್ಲಿ ಬಿತ್ತೋರು ಸರ್ವೆ ಮಾಡ್ತಾ ಬನ್ನಿರಿ. ಯಾರು ಅಡಿಗೆ ಹೋಗಿದ್ದಾರೆ ನೋಡ್ರಿ, ತೋರಿಸಿ ನೋಡುವ. ತೋರಿಸಲಿಕ್ಕೆ ಸಾಧ್ಯನಿಲ್ಲ. ಯಾಕಂದರೆ ನಮ್ಮ ದೇವರ ವಾಕ್ಯ ಇದೆ, ಉದಾರಿಯು ಪುಷ್ಟನಾಗುವನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಮುಂದುವರಿಯೋಣ. ಕೊಡುವಿಕೆಯ ವಿಚಾರದಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡ್ಲಿಕ್ಕೆ ಹೋಗೋಣ. ಕೊಡುವಿಕೆ ವಿಚಾರದಲ್ಲಿ ಎಷ್ಟು ವಿಧದ ಕೊಡುವಿಕೆಗಳಿದೆ. ಈಗ ನಮ್ಮ ಫೈನಾನ್ಸ್ ವಿಚಾರದಲ್ಲಿ ಒಂದು ದಶಮ ಭಾಗ. ಓಕೆ, ದಶಮ ಭಾಗ ಅನ್ನುವಾಗ ಅನೇಕ ಸರಿ ನಮ್ಮ ಜೀವಿತದಲ್ಲಿ ಅನೇಕರಿಗೆ ಕನ್ಫ್ಯೂಷನ್ಗಳು ಇದೆ. ಯಾಕೆ ಗೊತ್ತುಂಟ? ಅನೇಕ ಈಗ ನಾವು ಯೂಟ್ಯೂಬಲ್ಲಿ ಕೆಲವೆಲ್ಲ ಬರ್ತದೆ, ನನಗೆ ಅವರು ಬಿಡಿಸುವಾಗ ಒಂದೊಂದು ವಾಕ್ಯ ಕೊಟ್ಟು ಹೇಳುವಾಗ ಹೌದಂತ ಅನ್ನಿಸ್ತದೆ. ಅವು ಸಭಾ ಕಾಲೋಡು ಇಜ್ಜಿ, ದಶಮ ಭಾಗ ಇಜ್ಜಿ, ಅವು ಓಲ್ಡು ಒಂದೇಟಿತ್ತೀನಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಹಳೆ ಒಡಂಬಡಿಕೆಗೆ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ತೋರಿಸ್ತಾರೆ. ಆದರೆ ನನ್ನದೊಂದು ಪ್ರಶ್ನೆ, ಅಂಥವ್ರ ಹತ್ರ ನೀವು ಕೇಳಬೇಕು, ದಶಮ ಭಾಗದ ಕೊಡುವಿಕೆ ಪ್ರಾರಂಭವಾದದ್ದು ಧರ್ಮಶಾಸ್ತ್ರ ಬಂದ ನಂತರವೋ ಧರ್ಮಶಾಸ್ತ್ರಕ್ಕಿಂತ ಮುಂಚೆನೇ ಇತ್ತೋ ಎಂಬುದಾಗಿ ಕೇಳಬೇಕು. ನೀವೇನು ಹೇಳ್ತೀರಿ ಸಭೆ? ಕೆಲವರು ನೀವು ದಶಮ ಭಾಗವನ್ನು ಕೊಡೋರು ಇದ್ದೀರಿ, ಏನು ಹೇಳ್ತೀರಿ? ಧರ್ಮಶಾಸ್ತ್ರ ಬಂದ ಮೇಲೆ ದಶಮ ಭಾಗದ ಪಾರ್ಟ್ ಬಂದದ ಅಲ್ಲ, ಧರ್ಮಶಾಸ್ತ್ರಕ್ಕಿಂತ ಮುಂಚೆನೆ ಅಬ್ರಹಾಮನು ಲೋಟನನ್ನು ಮತ್ತು ಅವನ ಪಟ್ಟಣದ ಜನರನ್ನು ಆಸ್ತಿ ಪಾಸ್ತಿಯನ್ನು ಬಿಡಿಸಿಕೊಂಡು ಬರುವಾಗ ಏನಾಯ್ತು ಗೊತ್ತುಂಟು? ಎದುರಿಗೆ ಯಾರು ಸಿಗ್ತಾ ಇದ್ದಾನೆ? 14ನೇ ಅಧ್ಯಾಯ, ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಓದ್ಬೋದಿದ್ದು ನಾವು. ಎಷ್ಟನೇ ವಚನ? 27-37 ನೋಡ್ರಿ, ಅಲ್ಲಿದೆ. 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಬಿಡಿಸಿಕೊಂಡು ತರುವಾಗ ಏನು ಮಾಡ್ತಾನೆ? ಯಾರು ಎದುರಾಗ್ತಾನೆ ಅಲ್ಲಿ?
ಶಾಲೇಮಿನ ಅರಸನಾದ ಶಾಲೇಮಿನ ಅರಸನಾದ ಮೆಲ್ಕಿಜೆದೆಕನು ಎಷ್ಟನೇ ವಚನ? 18ನೇ ವಚನ. ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವಾದಿಸಿ. ಅಲ್ಲ, ಓದಿ 17ನೇ ವಚನ ಓದಿ. ಅವನು 17ರಿಂದ 17, 18, 19. ಕೆದುರ್ಲ ಗೋಮರನನ್ನು ಅವನೊಂದಿಗಿದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೋದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೇಮಿನ ಅರಸನಾದ ಮೆಲ್ಕಿಜೆದೆಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವಾದಿಸಿ ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. 10ನೇ ಒಂದು ಭಾಗವನ್ನು ಕೊಟ್ಟನು. ಹಲ್ಲೆಲೂಯಾ. ಮನಸ್ಸಾಕ್ಷಿಯ ಯುಗ ಅಥವಾ ನಂಬಿಕೆಯ ಒಂದು ಕಾಲದಲ್ಲಿ, ಹಲ್ಲೆಲೂಯಾ, ಅದೇ ಅಬ್ರಾಮ ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟದ್ದು ಹೇಗೆ? ಧರ್ಮಶಾಸ್ತ್ರ ಬಂದ ನಂತರವೋ? ಅಲ್ಲ, ಧರ್ಮಶಾಸ್ತ್ರವನ್ನ ಕಾಲದಲ್ಲಿ ಇರಲಿಲ್ಲ. ಮನಸ್ಸಾಕ್ಷಿಯ ಕಾಲದಲ್ಲಿದ್ದವ, ನಂಬಿದ, ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟ, ಆ ಕಾಲದಲ್ಲಿ 10ನೇ ಒಂದು ಅಂಶ ಕೊಟ್ಟ. ಹಲ್ಲೆಲೂಯಾ. ಹಾಗಾದರೆ ಈಗ ಸಭೆಯ ಕಾಲ, ಈ ಕೃಪಾ ಕಾಲ, ನಂಬಿಕೆಯ ಕಾಲ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಕ್ಕೆ 7ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಕ್ಕೆ 7ನೇ ಅಧ್ಯಾಯ, ಅದರಲ್ಲಿ 4ರಿಂದ 7ನೇ ವಚನ. ಇಬ್ರಿಯ 7. ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿರಿ. ನಮ್ಮ ಮೂಲ ಪಿತೃವಾದ ಅಬ್ರಹಾಮನು ತಾನು ಸುಲುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನಲ್ಲ. ಲೇವಿಯ ಕುಲದವರಲ್ಲಿ ಯಾಜಕೋದ್ಯೋಗವನ್ನು ಹೊಂದುವವರು ಜನರಿಂದ, ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ದಶಮ ಭಾಗವನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು. ಆದರೆ ಅವರ ವಂಶಾವಳಿಗೆ ಸೇರದೇ ಇರುವ, ಅವರ ವಂಶಾವಳಿಗೆ ನೋಡಿ, ಯಾರು ತಕ್ಕೊಳ್ಳಿಕ್ಕೆ ಅಪ್ಪಣೆ ಉಂಟು? ಲೇವಿ ವಂಶಸ್ಥರು ಅಲ್ವಾ? ಆದರೆ ಅವರ ವಂಶಾವಳಿಗೆ ಸೇರದೆ ಇರುವ ಮೆಲ್ಕಿಜೆದೆಕನು ಅಬ್ರಹಾಮನಿಂದಲೇ ದಶಮ ಭಾಗವನ್ನು ತಕೊಂಡದ್ದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದ್ದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು. ಹಾಗಾದರೆ ಮೆಲ್ಕಿಜೆದೆಕ ಯಾರು? ಲೇವಿ ವಂಶಕ್ಕೆ ಸಂಬಂಧಪಟ್ಟವನಲ್ಲ. ಹಾಗಾದರೆ ಆ ಧರ್ಮಶಾಸ್ತ್ರದಲ್ಲಿ ಯಾರು ದಶಮ ಭಾಗ ತೆಗೆದುಕೊಳ್ಳತಕ್ಕವರು? ಯಾಜಕರು, ಲೇವಿ ವಂಶಸ್ಥರು ಅಲ್ವಾ? ಹೌದಲ್ವಾ? ಇವನು ಮೆಲ್ಕಿಜೆದೆಕನ ವಂಶಸ್ಥನೇ ಅಲ್ಲ. ಅವನು ಏನು ಕೊಟ್ಟನಂತೆ? ಆಗ ಓದಿದಂಥ ವಾಕ್ಯಗಳಲ್ಲಿ 14ನೇ 20ನೇ ವಚನದಲ್ಲಿ ನೋಡುವಾಗ ಅವನು ರೊಟ್ಟಿ ಮತ್ತು ದ್ರಾಕ್ಷಾರಸ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥವನಿಗೆ ತನಗೆ ಸ್ಪಿರಿಚುವಲ್ ಕವರಿಂಗ್, ಅದೊಂದು ಏನು ತೋರಿಸಿದ್ರೆ ಗೊತ್ತುಂಟ? ನನಗೆ ಆತ್ಮಿಕ ಕವರಿಂಗ್ ಆಗಿರುವವನು ಎಂಬುದಾಗಿ ತೋರಿಸ್ತದೆ. ಆತ್ಮಿಕ ಕವರಿಂಗ್. ಹಲ್ಲೆಲೂಯಾ. ನಾವು ಎಲ್ಲಿ ಸೇರಿ ಬರ್ತೇವೋ ಅಲ್ಲಿ ನಮಗೆ ಆತ್ಮಿಕ ಕವರಿಂಗ್ಸ್ ಸಿಕ್ಕುವಂಥ ವಾತಾವರಣ, ಅದು ನಮ್ಮ ಮನೆ. ಹಲ್ಲೆಲೂಯಾ. ಮೆಲ್ಕಿಜೆದೆಕನ ಮೂಲಕ ಒಂದು ಆತ್ಮಿಕ ಕವರಿಂಗ್ ಸಿಗ್ತಾ ಇತ್ತು. ರೊಟ್ಟಿ ಮತ್ತು ದ್ರಾಕ್ಷಾರಸ ಅಲ್ಲಿ ಕೊಡ್ತಾ ಇದ್ದಾನೆ ಅಂದರೆ ಅದೊಂದು ಸಿಂಬಾಲಿಕ್ ಆಗಿ ಯೇಸುವಿನ ದೇಹ ಮತ್ತು ರಕ್ತವನ್ನು ತೋರಿಸುವಂಥದ್ದು. ಯಾರಿಂದ ನಾವು ತೆಗೆದುಕೊಳ್ತಾ ಇದ್ದೇವೋ, ಯಾರ ಕವರಿಂಗಲ್ಲಿದ್ದೇವೋ ಅವರ ಹತ್ತಿರ ಬಂದು ದಶಮ ಭಾಗ ದೇವರ ಸೇವೆಗೆ ಅರ್ಪಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ಈಗ ಕೊಡುವಂಥ ವಿಚಾರ, ಕೊಡಿರಿ ನಿಮಗೆ ಕೊಡಲ್ಪಡುವುದನ್ನು ದಶಮ ಭಾಗವನ್ನು. ಇದು ದೇವರ ಮಾತು, ಇದು ಒಳ್ಳೆ ಸೀಡ್. ದೇವರ ಮಾತು ಯಾವಾಗಲೂ ಒಳ್ಳೆ ಸೀಡ್. ಅದನ್ನು ನಾವು ನಮ್ಮ ವಿಷಯದಲ್ಲಿ ಭಯಪಡದೆ ಅಥವಾ ನಮ್ಮ ವಿಷಯದಲ್ಲಿ ಸ್ವಾರ್ಥದ ಆಲೋಚನೆ ಮಾಡದೆ, ನನ್ನ ಧರ್ಮ ನ್ಯಾಯವಾದದಿದು, ನಾನಿದ್ದನ್ನು ಚೆಲ್ಲುತ್ತೇನೆ, ಒಳ್ಳೆ ಭೂಮಿಗೆ ಕೊಡುತ್ತೇನೆ ಎಂಬುದಾಗಿ ಯಾರು ಪ್ರೇರೇಪಣೆಗೊಂಡು ಮಾಡ್ತಾರೋ ಅವರು ಎಂದಿಗೂ ಕೂಡ ನಾನು ಅಡಿಗೆ ಹೋದೆ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ.
ಹಲ್ಲೆಲೂಯಾ. ಓಕೆ, ಕೊಡುವಿಕೆಯಲ್ಲಿ ಇನ್ನೊಂದು ಕೊಡುವಿಕೆ ಯಾವುದು ಗೊತ್ತುಂಟ? ಒಂದು ದಶಮ ಭಾಗ, ಎರಡನೇದಾಗಿ ಕಾಣಿಕೆ. ದೇವರ ಆಲಯಕ್ಕೆ ಬರುವಾಗ ನಾವು ಬರೀ ಕೈಯಿಂದ ಬರದೆ ಕಾಣಿಕೆಯೊಡನೆ ಬರ್ತಾ ಇದ್ದೇವಲ್ವಾ? ಹಲ್ಲೆಲೂಯಾ. ಅದಕ್ಕೆ ಬೇಕಾದರೆ ನೀವು 29ನೇ ಅಧ್ಯಾಯ, ಒಂದು ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಚನದಿಂದ ಎಲ್ಲ ವಚನ ಓದ್ತಾ ಬನ್ನಿರಿ ಮನೇಲಿ ಹೋಗಿ. ಅದರಲ್ಲಿರುವಂಥ ವಿಚಾರ ಏನು ಗೊತ್ತುಂಟ? ದಾವಿದನಿಗೆ ಆಸೆತ್ತು ಟೆಂಪಲ್ ಕಟ್ಟಬೇಕೆಂಬುದಾಗಿ, ಆದರೆ ದಾವಿದನಿಗೆ ದೇವರ ಅನುಮತಿ ಇಲ್ಲ. ಯಾರು ಕಟ್ಟಲಿಕ್ಕೆ? ಅವನ ಮಗನಾದ ಸೊಲೊಮೋನನು. ಆದರೆ ದಾವಿದ ಏನು ಮಾಡ್ತಾನೆ ಗೊತ್ತುಂಟ? ಒಂದು ಲತ್ತು ಬಾಲೆ ನನ್ನಲ್ಲ ಮಲ್ಲೆ ಹತ್ತಿಜಿ ಆಯಗೋರಿ ನೋಡಿ, ತಂದೆಯ ಹೃದಯ ನೋಡಿ, ಆಯಗೊಂತೆ ಸಪೋರ್ಟ್ ಮಲ್ಪೆ. ಪಾಪ ಕೆಲವು ಪಾಪ ತಂದೆಯ ಸ್ಥಾನದಲ್ಲಿ ತಾಯಿಯಂದಿರು ನಿಂತುಕೊಂಡು ಸಪೋರ್ಟ್ ಮಾಡೋದು. ಹಲ್ಲೆಲೂಯಾ. ಅವ್ರಿಗೆ ಕಷ್ಟ ಆಗ್ತದೆ. ನಾನು ಕೆಲವು ತಂದೆ ತಾಯರು ನೋಡುವಾಗ ತುಂಬ ಇದಾಗ್ತದೆ, ಕರುಣೆ ಆಗ್ತದೆ. ಆದರೆ ಅವರ ಮಕ್ಕಳಿಗೆ ಕರುಣೆ ಇಲ್ಲ, ಅದು ಬೇಜಾರಾಗ್ತದೆ. ಅವರ ಮಕ್ಕಳಿಗೆ ಒಂದು ಇಂಚಿತ್ತು ಕರುಣೆ ಇಲ್ಲ. ತಮ್ಮನ್ನು ಏನು ಮಾಡ್ತಾರೆ? ಸವಿದುಕೊಳ್ತಾರೆ. ನನಗೆ ಕೊರತೆ ಇದ್ದರೂ ತೊಂದರೆ ಇಲ್ಲ, ನನ್ನ ಮಕ್ಕಳಿಗೆ ಏನಾಗಬೇಕು? ಒಳ್ಳೆಯದಾಗಬೇಕು ಎಂಬುದಾಗಿ ಆದಷ್ಟು ಶ್ರಮೆ ಪಡ್ತಾರೆ, ಟೆನ್ಷನ್ ತಕ್ಕೊಳ್ತಾರೆ. ಯಾಕೆ? ಮಕ್ಕಳಿಗೆ ಟೆನ್ಷನ್ ಆಗಬಾರ್ದು. ಆದರೆ ಎಷ್ಟೋ ಮಕ್ಕಳಿಗೆ ಅದು ಬುರುಡೆಯಲ್ಲಿ ಇಲ್ಲವೇ ಇಲ್ಲ. ಇನ್ನಷ್ಟು ಬಂದು ಮನೆಗೆ ಬಂದು ತಾಯಿಯನ್ನು ತಂದೆಯನ್ನು ನೋವಿಸ್ತಾ ಇರುವಂಥದ್ದು. ಏನಿವೆ ಇರಲಿ, ಇಲ್ಲಿ ದಾವಿದ ನೋಡಿ, ತಂದೆಯ ಹೃದಯ ನೋಡ್ರಿ. ಅವನೇನು ಮಾಡ್ತಾನೆ ಗೊತ್ತುಂಟ? ಸೊಲೊಮೋನನಿಗೆ ಕಷ್ಟ ಆಗಬಾರ್ದು, ಟೆಂಪಲ್ನ ವಿಚಾರದಲ್ಲಿ ಕಷ್ಟ ಆಗಬಾರ್ದು ಎಂಬುದಾಗಿ ಅವನು ಏನು ಮಾಡ್ತಾನೆ? ಅವನಲ್ಲಿದ್ದಂಥ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಅವನ್ನು ಕೂಡ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಅನೇಕರಿಂದ ಕೊಡುವುದಕ್ಕಾಗಿ ಪ್ರೇರೇಪಣೆಯನ್ನು ಕಳಿಸ್ತಾನೆ. ಅದರಲ್ಲಿ ಆಲಯದ ಕೆಲಸಕ್ಕಾಗಿ ಆಲಯಕ್ಕೆ ಸಂಬಂಧಪಟ್ಟಂಥ ಈ ವರ್ಗಗಳಿದೆ, ಅದರ ಗುಂಪು. ನೀವು ಮನೇಲಿ ಹೋಗಿ ಓದಿ ಯಾರೆಲ್ಲ ಕೊಟ್ಟಿದ್ದಾರೆ, ಅವರೆಲ್ಲ ಕೊಡ್ತಾ ಇದ್ದಾರೆ. ನೋಡ್ರಿ 9ನೇ ವಚನ ನೋಡ್ರಿ, 9ನೇ ವಚನ 22ನೇ 9ನೇ ವಚನ 29ನೇ ಅಧ್ಯಾಯ. ಸಾರಿ 29ನೇ ಅಧ್ಯಾಯ ಆಯ್ತಾ? 29ನೇ ಅಧ್ಯಾಯ, ಕ್ಷಮಿಸಿ, 29ನೇ ಅಧ್ಯಾಯ. ಒಂದು ಪೂರ್ವಕಾಲ ಬರ್ತಂತೂ 29ನೇ ಅಧ್ಯಾಯ 29:9 ಓದ್ರಿ. ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷಪಟ್ಟರು. ಹೇಗೆ ಕಾಣಿಕೆ ಕೊಟ್ಟರಂತೆ? ಈಗ ದೇವಾಲಯಕ್ಕೆ ನೀಡಿದೆ, ದೇವಾಲಯ ಕಟ್ಟಲ್ಪಡಬೇಕಾಗಿದೆ, ದೇವಾಲಯ ಅಭಿವೃದ್ಧಿ ಆಗಬೇಕಾಗಿದೆ, ದೇವಾಲಯ ಬೆಳೆದು ನಿಲ್ಲಬೇಕಾಗಿದೆ. ಅದಕ್ಕೆ ಪ್ರೇರೇಪಣೆ ಹೊಂದಿದವರೆಲ್ಲರೂ ಅಲ್ಲಿ ಯಾರ್ಯಾರಂತ ಹಿಂದಿನ ವಾಕ್ಯ ಮನೆಯಲ್ಲಿ ಹೋಗಿ ನಿಮಗೆ ಬೈಬಲ್ ಸ್ಟಡಿ ಮಾಡಿ ನೋಡಿ ಯಾರೆಲ್ಲ ಕೊಟ್ಟರು. ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷಪಟ್ಟರಂತೆ. ಹಲ್ಲೆಲೂಯಾ. ಪೂರ್ಣ ಮನಸ್ಸಿನಿಂದ ಮತ್ತು ಸ್ವ ಇಚ್ಛೆಯಿಂದ ದೇವರ ಸೇವೆಗೆ ಕೊಡುವುದುಂಟಲ್ಲ, ಕಂಜೂಸುಗಿರಿ ಮಾಡಿ ಅಥವಾ ಕೊರೋಡಾ ಬುರ್ಚ ಕೊಡಬೇಡಿ, ಖಂಡಿತವಾಗಿ ಕೊಡಬೇಡ್ರಿ. ಪೂರ್ಣ ಮನಸ್ಸಿನಿಂದ ಸ್ವಂತ ಇಚ್ಛೆಯಿಂದ ಪ್ರೇರೇಪಣೆಗೊಂಡಾಗ ಅವರ ಹತ್ರ ಕೇಳಬೇಕು, ಇವ್ರ ಹತ್ರ ಕೇಳಬೇಕಂತ ಇಲ್ಲ. ಒಂದೇ ಮಾತು ಹೇಳ್ಬೋದು, ನಾನು ಪ್ರೇರೇಪಿಸಲ್ಪಟ್ಟಿದ್ದೇನೆ, ಆದ್ದರಿಂದ ನಾನು ಇದನ್ನು ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ತಿಳಿಸ್ಬೋದು, ಹೀಗೆ ನನಗೆ ಮನೆಯವರು ನಾವು ಒಂದು ಫ್ಯಾಮಿಲಿ ಆದ ನಂತರ ಒಬ್ಬರಿಗೊಬ್ಬರು ತಿಳಿಸೋದು ಒಳ್ಳೆಯದು. ನನಗೆ ಪ್ರೇರೇಪಣೆ ಆಗಿದೆ, ನಾನು ಅದರಲ್ಲಿ ಮುಂದೆ ಹೋಗ್ತಾ ಇದ್ದೇನೆ. ಅದಕ್ಕೆ ಅವ್ರು ಹೇಳಿದ್ರು, ಎಸ್ ನಿಮಗೆ ಪ್ರೇರೇಪಣೆ ಆದರೆ ಹೋಗು. ನನ್ನ ತಂದೆ ಇರುವಾಗ ನಾನು ತಂದೆ ಹತ್ರ ಒಂದು ಮಾತು ಹೇಳಿದೆ. ಏನು ಮಾತು ಹೇಳಿದೆ ಗೊತ್ತಾ? ತಂದೆ ಹತ್ರ, ಅಪ್ಪ ನನಗೆ ಸೇವೆಯ ಪ್ರೇರೇಪಣೆ ಆಗ್ತಾ ಉಂಟು, ನಾನು ಸೇವೆಗೆ ಹೋಗ್ತೇನೆ. ಯಾಕಂದರೆ ಕುಟುಂಬದಲ್ಲಿ ದುಡಿಮೆ ಮಾಡಬೇಕಾದಂಥ ಮಗ ನಾನೇ, ಇನ್ನು ಮುಂದೆ ಕುಟುಂಬದಲ್ಲಿ ಬೆನ್ನೆಲುಬಾಗಿ ನಿಲ್ಲಬೇಕಾದ ಮಗ ನಾನೇ. ಆದ್ದರಿಂದ ತಂದೆ ಹತ್ರ ಒಂದು ಹೇಳದಿರೋದು ಸರಿಯಾಗುವುದಿಲ್ಲ. ನಾನೀಗ ಸೇವೆಗೆ ಪ್ರೇರೇಪಣೆ ಹೊಂದಿದ್ದೇನೆ. ಡ್ಯಾಡಿ ಎಂತ ಹೇಳಿದ್ರು ಗೊತ್ತುಂಟ? ಈ ಪನ್ಪ ದೇವರು ಇಂಕ ಪ್ರೇರೇಪಣೆ ಕೊಡ್ತೇರು ಬಂದು ಈತ ಯಾನ ಈಗ ಅಡ್ಡಿ ಬರ್ರೆ ಹಾಪುಂಡ ಅಡ್ಡಿ ಬತ್ತನ ದೇವರನ್ನ ವಿರುದ್ಧವಾದ ಏನು ಅಂತಿಲ್ಲ. ನನ್ನ ಹತ್ರ ವೈಯಕ್ತಿಕವಾಗಿ ಹೇಳಿದವರು ನಿಕ್ಕ ಪ್ರೇರೇಪಣೆ ಪೋಲ ಯಾನೆ ಅವರಿಗೆ ಒಂದು ಇದೇನಂದರೆ, ಅಯ್ಯೋ ಸೇವೆ ಅಲ್ಲ, ಅವನಿಗೇನೆ ಕಷ್ಟ ಇರ್ತದೆ, ಅವನೇನು ದುಡಿಲಿಕ್ಕೆ ಆಗ್ತದೆ, ಮೇ ಬಿ ಅವರು ಇದರಲ್ಲಿ ಇದ್ದಿರ್ಬೋದು. ಹಾಗೆ ಯಾನು ಏತಾಪುನಾತು ಬೆನ್ಪೆ ಅಂತ ಹೋದ್ರು. ನಾವು ಹೇಳಿದೆವು ಬರ್ಚಿ ಇರು ಕುಲ್ಲೆ ಅಂತ. ಅದು ಅವ್ರಿಗೊಂದು ಇನ್ಸೆಕ್ಯೂರಿಟಿ. ಅಂದರೆ ಇಷ್ಟು ವರ್ಷ ಅವರು ಆಗು ಹೋಗುಗಳನ್ನೆಲ್ಲ ನೋಡ್ತಾ ಬಂದಿದ್ದಾರೆ, ಒಂಥರ ಭಯ ಅನ್ನುವಂಥದ್ದು ಆಗ್ತದಲ್ಲ ಕೆಲವೊಂದು ಸಾರಿ, ಏನು ಇಲ್ಲದಿದ್ದರೆ ಹೇಗೆ ಬದುಕುದು ಅನ್ನುವಂಥದ್ದು. ಆಗ ಅವರು ಹೇಳಿದಂಥ ಮಾತು ಏನಂದರೆ, ನೋಡ್ರಿ, ಪ್ರೇರೇಪಣೆ ಆಗಿರುವುದಾದರೆ ತಡಿಯುವವರು ಯಾರು? ಹಲ್ಲೆಲೂಯಾ.
ಹೇಗೆ ಇವರಿಗೆ ದೇವರ ಆಲಯಕ್ಕೆ ಕೊಡೋದಕ್ಕೆ, ಕಾಣಿಕೆ ಕೊಡೋದಕ್ಕೆ ಪ್ರೇರೇಪಣೆ ಆಯಿತಾ? ದೇವರಿಂದ ಪ್ರೇರೇಪಣೆ ಹೊಂದಿಕೊಳ್ಳಿ. ಅದು ಎಷ್ಟೇ ಇರಲಿ ಪ್ರೇರೇಪಣೆ ಇಂಪಾರ್ಟೆಂಟ್. ಸ್ವೇಚ್ಛೆಯಿಂದ ಪೂರ್ಣ ಮನಸ್ಸಿನಿಂದ ಕೊಡೋದು ಕೂಡ ಇಂಪಾರ್ಟೆಂಟ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದು ಒಳ್ಳೆ ಸೀಟ್. ಹಲ್ಲೆಲೂಯಾ, ಒಳ್ಳೆ ಸೀಟ್. ಇನ್ನೊಂದು ಕೊಡುವಿಕೆಯ ಭಾಗದಲ್ಲಿ ಒಂದು ದಶಮ ಭಾಗ, ಮತ್ತೊಂದು ಕಾಣಿಕೆ, ಇನ್ನೊಂದು ಸಹಾಯ ಕೊಡುವಂಥದ್ದು. ಸಹಾಯ ಕೊಡುವಂಥದ್ದು 3 ಭಾಗ ಬರ್ತದೆ. 3 ಭಾಗ ಯಾರಿಗೆಲ್ಲ ಗೊತ್ತುಂಟು? ಒಂದು ದೇವ ಸೇವಕರಿಗೆ ಕೊಟ್ಟಂಥ ವಿಚಾರದಲ್ಲಿ ನೀವು ಫಿಲಿಪಿಯವರಿಗೆ ಬರೆದ ಪತ್ರಕ್ಕೆ ಈಗ ತೆಗೆದು ಬೇಡ, 4ನೇ ಅಧ್ಯಾಯದಲ್ಲಿ ನೀವು ಓದ್ತಾ ಹೋಗುವಾಗ ಪೌಲನ ಕೊರತೆಗಳಲ್ಲಿ ಅವರು ಭಾಗಿಗಳಾದರು. ಪೌಲನಿಗೆ ಫಿಲಿಪಿಯವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ, ಅದರಲ್ಲಿ ನೋಡಿ 17, 18, 19 ವಾಕ್ಯ ಹಾಕಿ. ಫಿಲಿಪಿ 4, 17, 18, 19 ಬೇಗ ಬೇಗ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸ. ನೋಡಿ, ದೇವ ಸೇವಕರು ಯಾರಿಂದಲೂ ಅಪೇಕ್ಷಿಸಬಾರ್ದು. ದೇವ ಸೇವಕರು ಯಾರಿಂದಲೂ ಅಪೇಕ್ಷಿಸಬಾರ್ದು. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿ ಆಯಿತು. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಐ ಆಮ್ ಬ್ಲೆಸ್ಡ್. ನೀವು ಬ್ಲೆಸ್ ಆಗಿ ನನ್ನನ್ನು ಬ್ಲೆಸ್ ಮಾಡಿದ್ದೀರಾ. ಐ ಆಮ್ ಬ್ಲೆಸ್ಡ್. ನಂತರ ಹೇಳ್ತಾನೆ, ಅದು ದೇವರಿಗೆ ಮೆಚ್ಚುಗೆಯಾದದ್ದು. ಅದು ದೇವರಿಗೆ ಮೆಚ್ಚುಗೆ. ಅದು ಒಬ್ಬ ಕೊರತೆಯಲ್ಲಿ, ದೇವರ ಸೇವಕ ಒಬ್ಬ ಕೊರತೆಯಲ್ಲಿದ್ದಾನ, ಅವನನ್ನು ಎತ್ತಿ ಹಿಡಿಯುವಂಥದ್ದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಕೆ, ಅದೇ ದೇವರಿಗೆ ಇಷ್ಟ ಯಜ್ಞವಾಗಿದೆ. ಸುಗಂಧ ವಾಸನೆಯ ಇಷ್ಟ ಯಜ್ಞವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ದೇವ ಸೇವಕರಿಗೆ ಕೊಡುವಂಥದ್ದು ಒಂದು, ಸಹಾಯ ಮಾಡುವಂಥದ್ದು 3ನೇ ವಿಷಯ ಸಹಾಯ ಮಾಡುವಂಥದ್ದು. ಅದರಲ್ಲಿ 1ನೇ ಭಾಗ ದೇವ ಸೇವಕರಿಗೆ ಸಹಾಯ ಮಾಡುವಂಥದ್ದು, ಕೊರತೆಗಳಲ್ಲಿರುವಂಥ ದೇವ ಸೇವಕರನ್ನು ಗುರುತಿಸಿಕೊಳ್ಳುವಂಥದ್ದು. ಇವತ್ತು ನಮ್ಮ ಜನರು ಗುರುತಿಸಿಕೊಳ್ಳುವಿಕೆಯಲ್ಲಿ ಫೇಲ್ ಆಗಿದ್ದಾರೆ. ಗ್ರೌಂಡ್ಗಳನ್ನು ಗುರುತಿಸಿಕೊಳ್ಬೇಕು. ಕೆಲವು ಸಾರಿ ಹಳ್ಳಿ ಪಳ್ಳಿಗೆ ಹೋಗಿ ನೋಡ್ರಿ ಪ್ರಿಯರೇ, ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಇರ್ತಾರೆ, ಆದರೂ ಸೇವೆ ಮಾಡ್ತಾ ಇದ್ದಾರೆ. ಅಂಥವರನ್ನು ಗುರುತಿಸಿದ್ದು ಬಿಟ್ಟು ಇವತ್ತು ಏನಂದರೆ ಐಷಾರಾಮಿನಲ್ಲಿ ವಾಸಿಸುವವರಿಗೆ ಬಿತ್ತುತ್ತಾ ಇದ್ದಾರೆ. ಒಂದು ಗಾಡಿ ಹೋಗಿ 4 ಗಾಡಿ ಬರ್ತದೆ, 4 ಗಾಡಿ ಹೋಗಿ 8 ಗಾಡಿ ಬರ್ತದೆ. ಇಲ್ಲದವನ ಹತ್ರ ಏನು ಇರುವುದಿಲ್ಲ. ಅದಕ್ಕೆ ಗುರುತಿಸಿಕೊಳ್ಳುವಿಕೆ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಮೇಲೆ ದೇವರ ಪ್ರೇರೇಪಣೆ ಹೊಂದಿಕೊಳ್ಳುವಿಕೆ ವೆರಿ ಇಂಪಾರ್ಟೆಂಟ್. ಹಳ್ಳಿ ಪಳ್ಳಿಗಳಲ್ಲಿ ಹೋದವ್ರಿಗೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಕಷ್ಟದಿಂದ ಸೇವೆ ಮಾಡ್ತಾ ಇದ್ದಾರೆ. ಹೇಗೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಒಂದು ಜಾಗ ಇಲ್ವೋ, ಅವರಿಗೂ ಕೂಡ ಜಾಗ ಇಲ್ಲ. ಅವರ ಸಮುದಾಯದವರು, ಅವರ ಪಟ್ಟಣದಿಂದ ಅವರಿಗೆ ಹೊರಗೆ ಹಾಕಿದ್ದಾರೆ, ಜಾಗ ಇಲ್ಲ. ಎಲ್ಲೆಲ್ಲಿ ಮರದಡಿಯಲ್ಲೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಹಾಗಾದರೆ ಎಲ್ಲಿ ಕೊರತೆ ಉಂಟೋ, ದೇವ ಸೇವಕರುಗಳಿಗೆ ಕೊರತೆ ಉಂಟೋ, ಸೇವೆಗೆ ಕೊರತೆ ಉಂಟೋ, ಅಲ್ಲಿ ಏನು ಮಾಡಬೇಕು? ನಾವು ಸಹಾಯ ಮಾಡಬೇಕು. ಒಂದು ದೇವರ ಸೇವಕರಿಗೆ, 2ನೇದಾಗಿ ದೇವ ಜನರಿಗೆ ಸಹಾಯ ಮಾಡುವ ವಿಚಾರದಲ್ಲಿ ನೀವು ಓದಿರಿ. ಈಗ ಬೇಡ, 2ನೇ ಕೊರಿಂಥ್ಯ 8 ಮತ್ತು 9ನೇ ಅಧ್ಯಾಯ ಫುಲ್ಲು ಕೊರತೆಯಲ್ಲಿರುವವರಿಗೆ ಸಹಾಯ ಮಾಡುವಂಥ ವಿಚಾರ. ಹಲ್ಲೆಲೂಯಾ. 3ನೇದಾಗಿ ಯಾರಿಗೆ ಸಹಾಯ ಮಾಡುವಂಥ ವಿಚಾರ? ಇತರರಿಗೆ, ಅನ್ಯ ಜನರು. ಹಲ್ಲೆಲೂಯಾ. ಎಲ್ಲದಕ್ಕೂ ವಾಕ್ಯ ನಾನು ಕೊಡ್ತಾ ಹೋಗ್ಬೋದು. ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ತೆಗಿರಿ, 20ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 35ನೇ ವಚನ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 35ನೇ ವಚನ. ಸ್ಟಾಪ್ ಇನ್ ದ ನೇಮ್ ಆಫ್ ಜೀಸಸ್. Live free in the name of Jesus. Okay. ಇಪ್ಪತ್ತೈದನೇ ಅಧ್ಯಾಯ. ಓಕೆ, ಎಷ್ಟನೇ ವಚನ ಹೇಳಿದ್ ನಾನು? 20 ಒಂದು ನಿಮಿಷ ಬಿಡಿ, ಏನಾಗೋದಿಲ್ಲ. ಯೇಸುವಿನ ನಾಮದಲ್ಲಿ ಯು ಆರ್ ಫ್ರೀ.
ಥ್ಯಾಂಕ್ ಯು ಜೀಸಸ್. ಇಪ್ಪತ್ತು 35 ಕರೆಕ್ಟ್. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡಿರಬೇಕು ಅಂದನು. ನೋಡಿ, ಇದಲ್ಲದೆ ನಿಮ್ಮಲ್ಲಿಯೂ 20:35 ಆಯ್ತಾ? 20:35 20:35 ಏನು ಹೇಳ್ತದೆ? ಎಲ್ಲ ವಿಷಯದಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೋಡಿ, ಪೌಲ ಮಾದರಿ. ನೀವು ಹಾಗೆಯೇ ದುಡಿದು ಬಲ ಇಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ಹಲ್ಲೆಲೂಯಾ. ಕರ್ತನಾದ ಯೇಸು ಹೇಳಿದನಂತೆ ಅಲ್ವಾ? ಅಪೊಸ್ತಲರಲ್ಲಿ ಹೇಳ್ತಾ ಇದ್ದಾರೆ, ಯಾವುದು ಉತ್ತಮಂತೆ? ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಉತ್ತಮ. ಹಾಗಾದರೆ ಏನೆಲ್ಲ ಕೊಡಬೇಕು? ದೇವರಿಗೆ ಸಂಬಂಧಪಟ್ಟ ದಶಮ ಭಾಗ. ಮತ್ತೆ ಏನು ಕೊಡಬೇಕು? ದೇವ ಸೇವಕರ ಕೊರತೆಗಳನ್ನು ನೀಗಿಸುವುದಕ್ಕೆ. ಮೂರನೇದಾಗಿ ದೇವ ಜನರು. ನಾಲ್ಕನೇದಾಗಿ ಪರರು, ಯಾರೇ ಆಗಿರ್ಬೋದು. ಇನ್ನೊಂದು ವಾಕ್ಯ ನಾನು ಕೊಡಲಿಕ್ಕೆ, ಒಂದೆರಡು ವಾಕ್ಯ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಜ್ಞಾನೋಕ್ತಿಗಳಲ್ಲಿ ನಾವು ಓದುವಾಗ, ಜ್ಞಾನೋಕ್ತಿಗಳಲ್ಲಿ 21ನೇ ಅಧ್ಯಾಯ 13ನೇ ವಚನ, 21:13 ಏನು ಹೇಳ್ತದೆ ನೋಡ್ರಿ. 21:13 ಬಡವನ ಮೋರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರೂ ಉತ್ತರ ಕೊಡರು. ನೋಡಿ, ಕಿವಿ ಮುಚ್ಚಿದ್ರೆ, ಕೇಳಿದ್ರು ಕೇಳದಾಗೆ ಮಾಡಿದರೆ ಏನಾಗ್ತದೆ? ಅವನ ಟೈಮ್ ಬರುವಾಗ ಅವನು ಬೀಜ ಬಿತ್ತಿದ, ಯಾರು ಕೇಳದ ಹಾಗೆ ಅವನು ಬೀಜ ಬಿತ್ತಿದ. ಓಕೆ, ಇನ್ನೊಂದು ನೋಡ್ರಿ, 22ನೇ ಅಧ್ಯಾಯ 9ನೇ ವಚನ, ಜ್ಞಾನೋಕ್ತಿ. ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು. ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವವನು. ಹಲ್ಲೆಲೂಯಾ. ಅನ್ನವನ್ನು ಬಡವರಿಗೆ ಕೊಡುತ್ತಾನಲ್ಲವೇ. ಮತ್ತೆ ಧರ್ಮನಿಂದಕನನ್ನು ಓಡಿಸಿ ಬಿಟ್ಟರೆ ಜಗಳ. ಸಾಕು. ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವವನು ತನ್ನ ಅನ್ನವನ್ನು ಯಾರಿಗೆ ಕೊಡ್ತಾನಂತೆ? ಬಡವನಿಗೆ ಕೊಡ್ತಾನಂತೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಗುಡ್ ಸೀಡ್ ಬಿತ್ತಿದ್ರೆ ಗುಡ್ ಫ್ರೂಟ್ ಕೊಯ್ತೇವೆ. ಗುಡ್ ಸೀಡ್, ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಇವತ್ತು ಕೇಳಿದ ವಿಚಾರಗಳು ಅರ್ಥ ಆಯ್ತಾ? ಗುಡ್ ಸೀಡ್, ವರ್ಡ್ ಆಫ್ ಗಾಡ್. ಅದರಲ್ಲಿ ಒಂದು ಪ್ರಾಮುಖ್ಯವಾದಂಥ ವಿಚಾರವನ್ನು ನಾವು ಕೇಳ್ತಾ ಬಂದೆವು. ಹಲ್ಲೆಲೂಯಾ. ಕೊಡುವಿಕೆಯಲ್ಲಿ ನಮ್ಮ ಹಣದ ಭಾಗದಲ್ಲಿ ಕೊಡುವಂಥ ವಿಚಾರ. ಹಲ್ಲೆಲೂಯಾ. ಹಲ್ಲೆಲೂಯಾ. ದಶಮ ಭಾಗ ಇರ್ಬೋದು, ದೇವ ಸೇವಕರ ಕೊರತೆ ನೀಗಿಸಿರುವುದಿರ್ಬೋದು, ದೇವ ಜನರ ಕೊರತೆ ನೀಗಿಸುವುದು ಮತ್ತು ಇತರರ ಕೊರತೆಗಳನ್ನು ನೀಗಿಸುವುದು. ಹಲ್ಲೆಲೂಯಾ. ಇಂಥ ದೃಷ್ಟಿಯವನು ಏನು ಮಾಡ್ತಾನಂತೆ? ಆಶೀರ್ವಾದವನ್ನು ಪಡೆಯುವನು. ಈಗ ಕೊನೆಯದಾಗಿ ಅಂಥ ಬ್ಲೆಸ್ಸಿಂಗ್ನ ಮಾರ್ಗ ಕೂಡ ಯೇಸುವಿನ ಮೂಲಕ ನನಗೆ ನಿನಗೆ ರಿಲೀಸ್ ಆಗಿದೆ. ಯಾರು ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾರೋ ಅವರು ಬ್ಲೆಸ್ ಆಗ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೆ ನಮಗೆ ಮಾರ್ಗ ಅಲ್ವಾ? ಹಲ್ಲೆಲೂಯಾ. ಈ ಲೋಕ ಯಾತ್ರೆಯಲ್ಲಿ ಕೂಡ ಯೇಸು ನಮಗೆ ಒಂದು ಆಶೀರ್ವಾದದ ಮಾರ್ಗವನ್ನು ಕೂಡ ತೋರಿಸಿಟ್ಟಿದ್ದಾನೆ ಅಥವಾ ಓಪನ್ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಉಂಟಾ ನಿಮಗೆಲ್ಲರಿಗೆ? ಅರ್ಥ ಆಗ್ತಾ ಉಂಟಾ? ಯೇಸು ನಡೆದು ತೋರಿಸಿದ ಮಾರ್ಗ, ಯೇಸು ಹೇಳಿದ ಮಾತು, ಅದೊಂದು ಒಳ್ಳೆ ಬೀಜ ಪ್ರಿಯರೇ, ಒಳ್ಳೆ ಬೀಜ. ಜೀವನ ಮರಣ ಆಶೀರ್ವಾದ ಶಾಪ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವ ಮೋಶೆ ಜನರಿಗೆ ಹೇಳ್ತದನಲ್ವಾ, ಜೀವನ ಮರಣ ಇದೆ ನಿಮ್ಮ ಮುಂದೆ, ಆಶೀರ್ವಾದ ಶಾಪ ಇದೆ. ನೀವು ಅದರಲ್ಲಿ ಯಾವ ಮಾರ್ಗದಲ್ಲಿ ಹೋಗ್ತಾರೋ ಅದನ್ನು ಹೊಂದಿಕೊಳ್ತೀರಿ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಯಾವ ಬೀಜವನ್ನು ಬಿತ್ತುತ್ತೇವೋ ಅದನ್ನು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ಇನ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನಲ್ಲಿ ನಾವು ಆಶೀರ್ವದಿಸಲ್ಪಟ್ಟವರೇ. ಆತನ ಮಾರ್ಗದಲ್ಲಿ ಹೋಗುತ್ತಾ ಇರುವಾಗ ನಮ್ಮ ಆಶೀರ್ವಾದ ನಮ್ಮದೇ ಆಗ್ತದೆ. ಆತನ ವಾಕ್ಯವನ್ನು ನೀನು ವಾಕ್ಯದಲ್ಲಿ ಕಾಣಿಸಿಕೊಂಡಾಗ ಅದುವೇ ನೀನಾಗ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ನಿಮ್ಮ ಹತ್ರ ಮಾತಾಡಿರೋದಾದ್ರೆ ನಾವು ಎದ್ದು ನಿಂತ್ಕೊಳ್ಳೋಣ. ಯಾವ ಭಾಗದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಲಿಕ್ಕೆ ಇದೆಯೋ ಸಮರ್ಪಣೆ ಮಾಡೋಣ.
ನೀನು ಆತ್ಮ ವಿಷಯ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿಯೂ ಹೇಗೋ ಹಾಗೆಯೇ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗಬೇಕೆಂಬುದಾಗಿ ನಾನು ನಿನಗೋಸ್ಕರ ಪ್ರಾರ್ಥಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ಕೂಡ ನಾವು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿಯಾಗುವುದನ್ನು ಬಯಸ್ತಾನೆ. ಅಭಿವೃದ್ಧಿಯಾಗುವಂಥ ಮಾರ್ಗದಲ್ಲಿ ಕ್ರಿಸ್ತನ ಮೂಲಕ ನಡೆಯುತ್ತಾ ಹೋಗೋಣ. ಒಳ್ಳೆ ಬೀಜಗಳನ್ನು ಬಿತ್ತೋಣ, ಸರಿಯಾದ ನೆಲಕ್ಕೆ ಬಿತ್ತೋಣ, ಆಶೀರ್ವಾದ ಹೊಂದೋಣ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜೀವಿತದಲ್ಲಿ ಎಲ್ಲಿ ಇವತ್ತು ಕೇಳಿದಂಥ ವಾಕ್ಯಕ್ಕನುಸಾರವಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನ ಮೇಜಿನ ಬಳಿಗೆ ಬರೋದಕ್ಕೂ ಕೂಡ ನಾವು ಸಿದ್ಧರಾಗೋಣ. ಎಲ್ಲಿ ನಾವು ತಪ್ಪಿ ಹೋಗಿದ್ದೇವೋ ಈ ವಿಷಯದಲ್ಲಿ, ರೈಟ್ ಆದಂಥ ಸಂಗತಿಗಳನ್ನು ಬಿತ್ತುವಂಥ ವಿಚಾರದಲ್ಲಿ, ರೈಟ್ ಸಂಗತಿಗಳನ್ನು ಬಿತ್ತುವ ವಿಚಾರದಲ್ಲಿ ಕೆಟ್ಟ ಸಂಗತಿಗಳನ್ನು ಬಿತ್ತುತ್ತಾ ಇದ್ದೇವೆ, ಕೇಡನ್ನೇ ಕೊಯ್ತಾ ಇದ್ದೇವೆ. ನಮ್ಮ ಫೈನಾನ್ಸ್ ಭಾಗದಲ್ಲಿ ಏನನ್ನ ಬಿತ್ತುತ್ತಾ ಇದ್ದೇವೆ, ಏನನ್ನ ಕೊಯ್ತಾ ಇದ್ದೇವೆ. ಒಂದು ವೇಳೆ ದಶಮ ಭಾಗ ಕೊಡುವಂಥದ್ದು ಒಂದು ವೇಳೆ ಯಾರ ಜೀವಿತ ಅದು ಪ್ರಾಕ್ಟೀಸೇ ಇಲ್ಲದಿರೋದಾದರೆ ಅದನ್ನು ಪ್ರಾಕ್ಟೀಸ್ ಮಾಡ್ರಿ. ದೇವರು ನಮಗೆ ಕೊಟ್ಟಂಥ ಆದಾಯದಲ್ಲಿ ಆ ಪಾಲು ಅದು ನಮ್ಮದಲ್ಲ, ಅದು ದೇವರ ಸೇವೆಗೆ ಹೋಗುವಂಥದ್ದು. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಕರ್ತನ ಮೇಜಿನ ಬಳಿಗೆ ನಾವು ಬರೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ವಾಕ್ಯ ನಮ್ಮ ಮಧ್ಯದಲ್ಲಿ ಬರುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು. ನಿನ್ನ ವಾಕ್ಯವೇ ನಮ್ಮ ಆಶೀರ್ವಾದದ ಮಾರ್ಗ ಸ್ವಾಮಿ, ನಮ್ಮ ದಾರಿಗೆ ದೀಪ ಸ್ವಾಮಿ. ಅದಕ್ಕಾಗಿ ನಿನ್ನನ್ನು ವಂದಿಸ್ತೇವೆ, ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ. ರಾಜ, ಮುನ್ನಡೆಸು. ವಾಕ್ಯವನ್ನು ಕೇಳಿದವರೆಲ್ಲರೂ ನಿನ್ನ ಆಶೀರ್ವಾದದಿಂದ ನಿನಗಾಗಿ ಪ್ರಜ್ವಲಿಸಲಿ. ಫೈನಾನ್ಷಿಯಲ್ ವಿಚಾರದಲ್ಲಿಯೂ, ಮನಸ್ಸಿನ ಸಮಾಧಾನದ ವಿಚಾರದಲ್ಲಿಯೂ, ಕೌಟುಂಬಿಕ ಜೀವಿತದಲ್ಲಿ ಎಲ್ಲ ವಿಷಯದಲ್ಲಿ ಕೂಡ ವೃದ್ಧಿ ಕಾಣಲಿ. ಇನ್ ಜೀಸಸ್ ನೇಮ್ ಲಾರ್ಡ್, ಆಮೆನ್.